ನಮಸ್ಕಾರ, ಮತ್ತೊಂದ್ಸಾರಿ ನೀಲಿ ಪಡೆ ಪೆನಾಂಕ ಎಪಿಸೋಡ್ಗೆ ಸ್ವಾಗತ. ತುಂಬಾ ದಿನ ಆಗಿತ್ತು ನಾವು ಶುರು ಮಾಡಿ, ಅಥವಾ ಲಾಸ್ಟ್ ಟೈಮ್ ಒಂದು ಎಪಿಸೋಡ್ ರೆಕಾರ್ಡ್ ಮಾಡಿ. ಬಹಳ ರೀಸನ್ಸ್ ಇದಾವೆ. ಅದರಲ್ಲಿ ಮೇಜರ್ ರೀಸನ್ ಬಂದು ಸ್ವಲ್ಪ ಬ್ಯುಸಿ ಆಗಿರೋದು ಬಿಟ್ರೆ, ಸಿಕ್ಕಾಪಟ್ಟೆ ಮೇಜರ್ ರೀಸನ್ ಬಂದು ನ್ಯಾಷನಲ್ ಟೀಮ್ಗಳು ಯಾವ ತರ ಆಡಿದಾವೆ, ಲೀಗ್ ಯಾವ ಸ್ಟೇಜ್ ಅಲ್ಲಿ ಇದೆ, ಇಂಡಿಯನ್ ಫುಟ್ಬಾಲ್ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದೇ ಮೇಜರ್ ರೀಸನ್ ಆಗುತ್ತೆ. ಯಾರಿಗೆ ತಾನೇ ಇಂಟ್ರೆಸ್ಟ್ ಬರುತ್ತೆ ಹೇಳು? ಅಂದ್ರೆ ಇವಾಗಿರೋ ಸಿಚುವೇಶನ್ ಅಲ್ಲಿ ಈ ಫುಟ್ಬಾಲ್ ಬಗ್ಗೆ ಮಾತಾಡಕ್ಕೆ ಮನ್ಸು ಹೋಗ್ಬಿಟ್ಟಿದೆ ಎಲ್ಲರಿಗೂ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡಿ, ಇಂಡಿಯನ್ ಫುಟ್ಬಾಲ್ ಬಗ್ಗೆ ಆ ಎಂಥೂಸಿಯಾಸಮ್ ಇಲ್ಲ. ಇವಾಗೆಲ್ಲ ವಾಲಿಬಾಲ್ ಎಲ್ಲ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ವೆಸ್ಟ್ ಬ್ಲಾಕ್ ಗ್ರೂಪ್ ಇಂದ. ಸೊ ಫುಟ್ಬಾಲ್ ಎಲ್ಲ ಮರಿತಾರೆ ಅಂತ ಹೇಳಿಕ್ಕಾಗಲ್ಲ. ಬಟ್ ಹಿಂಗೆ ಹೋದ್ರೆ ಇದೊಂದು ಸೀಸನ್ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಹೋಪ್ಫುಲಿ ಒಂದು 10% ಜನ ಆದ್ರೂ ಮಾಯ ಆಗ್ತಾರೆ. ದಟ್ ಇಸ್ ಫಾರ್ ಶೋರ್. ಈ ತರ ದರಿದ್ರ ಸಿಚುವೇಶನ್ ಅಲ್ಲಿ ಇದೀವಿ. ಇದಕ್ಕೆಲ್ಲ ಮೇಜರ್ ರೀಸನ್ ಕಲ್ಯಾಣ್ ಚೌಬೆ, ಬೆಂಗಾಳಿಂದ ಬಂದಂತ ಕಲ್ಯಾಣ್ ಚೌಬೆ. ನೆನಪಲ್ಲಿ ಇಟ್ಕೋರಿ ಅವ್ರ ಹೆಸರು, ಕಲ್ಯಾಣ್ ಚೌಬೆ. ವೆಸ್ಟ್ ಬೆಂಗಾಳಿಂದ ಬಂದಿರೋರು. ಕಚಡ ಅಂದ್ರೆ ಕಚಡ ಅಡ್ಮಿನಿಸ್ಟ್ರೇಟರ್ ಅವನಿಂದಾನೇ ಹೆಚ್ಚು ಕಮ್ಮಿ ಇವಾಗ ಲೀಗ್ ಹಿಂಗ್ ಹಾಲ್ಟ್ ಆಗಿರೋದು. ಎಷ್ಟೊಂದ್ ಜನ ಜಾಬ್ ಕಳ್ಕೊಂಡಿರೋದು, ಎಷ್ಟೊಂದ್ ಜನ ಎಷ್ಟೊಂದು ಕ್ಲಬ್ಗಳು ಕ್ಲೋಸ್ ಮಾಡ್ಬೇಕಂತ ಇರೋದು ಆನ್ ದ ವರ್ಜ್ ಆಫ್ ಕ್ಲೋಸಿಂಗ್. ಅಂದ ತಕ್ಷಣ ನೆನಪು ಬಂತು, ಒಂದು ಪೋಸ್ಟ್ ಇಲ್ಲ ಹೈದರಾಬಾದ್ FC ಇಂದ. ಅವ್ರು ಫಸ್ಟ್ ಪುಣೆ ಸಿಟಿ FC ಅಂತ ಇದ್ರು, ಪುಣೆಯಿಂದ ಆಡ್ತಿದ್ರು. ಅಲ್ಲಿ ಅವ್ರನ್ನ ಶಾಪ್ ಕ್ಲೋಸ್ ಮಾಡ್ಬೇಕಾಯ್ತು. ಅವ್ರು ಹೈದರಾಬಾದ್ ಶಿಫ್ಟ್ ಆದ್ರು. ದೆನ್ ಕೇರಳ ಬ್ಲಾಸ್ಟರ್ಸ್ CEO ಅವನು ಹೈದರಾಬಾದ್ ಇಂದ ನಾನು ಟೀಮ್ ನ ISL ಅಲ್ಲಿ ಆಡ್ತೀನಿ ಅಂತ ಬಂದ. ಕಪ್ ಗೆದ್ರು ಬ್ಲಾಸ್ಟರ್ಸ್ ಅಗೇನೆಸ್ಟ್. ಬ್ಲಾಸ್ಟರ್ಸ್ ಅಗೇನೆಸ್ಟ್ ಕಪ್ ಗೆದ್ರು ಅವರು. ISL ಕಪ್ ಗೆದ್ದಂತ ಒಂದು ಟೀಮು ನೆಕ್ಸ್ಟ್ ಅನದರ್ 2-3 years ಅಲ್ಲಿ ಅಲ್ಲಿಂದ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ತಮ್ಮ ರೈಟ್ಸ್ ನ ಸೆಲ್ ಮಾಡಿ, ಈಗ JSW ಇನ್ನೊಬ್ರು JSW ಏನಿದ್ದಾರೆ, ಸೊ ಅವರು ಡೆಲ್ಲಿಯಿಂದ ಅದೇ ಟೀಮ್ ರೈಟ್ಸ್ ನ ಇಟ್ಕೊಂಡು ISL ಅಲ್ಲಿ ಆಡೋಕ್ ಬರ್ತಿದ್ದಾರೆ. ಅದರದ್ದು ಹೆಸರು ಇವಾಗ ಬಂದು ಸ್ಪೋರ್ಟಿಂಗ್ ಕ್ಲಬ್ ಡೆಲ್ಲಿ ಅಂತ. ಸೊ ಮುಂಚೆ ಏನಿತ್ತದು ಪುಣೆ ಸಿಟಿ FC ಇತ್ತು, FC ಪುಣೆ ಸಿಟಿ. ಅದಾದ್ಮೇಲೆ ಅದು ನೆಕ್ಸ್ಟ್ ಆಗಿದ್ದು ಹೈದರಾಬಾದ್ FC. ಇವಾಗ ಸ್ಪೋರ್ಟಿಂಗ್ ಕ್ಲಬ್ ಡೆಲ್ಲಿ. ಪುಣೆಯಿಂದ ಹೈದರಾಬಾದ್ ಇಂದ ಡೆಲ್ಲಿ. ಈ ತರ ನಡೀತಾ ಇದೆ ಇಂಡಿಯನ್ ಫುಟ್ಬಾಲ್ ಸ್ಟೇಜ್. ಈ ತರ ಇದೆ. ಒಂದು ಚಾಂಪಿಯನ್ ಆದಂತ ಟೀಮು ಕ್ಲೋಸ್ ಮಾಡ್ಬೇಕಾಗುತ್ತೆ ಇನ್ ಜಸ್ಟ್ ಅನದರ್ ಕಪಲ್ ಆಫ್ ಸೀಸನ್ಸ್ ಅಲ್ಲಿ. ಇಂತ ದರಿದ್ರ ಸಿಚುವೇಶನ್ ಅಲ್ಲಿ ಇಂಡಿಯನ್ ಫುಟ್ಬಾಲ್ ಇದೆ. ಯಾರು ಇದ್ರ ಬಗ್ಗೆ ಕೇರ್ ಮಾಡ್ತಿಲ್ಲ, ಮೀಡಿಯಾಗಳು ಇದ್ರ ಬಗ್ಗೆ ಬರೆಯೋದಿಲ್ಲ, ಯಾರಿಗೂ ಇದು ಬೇಕಾಗಿಲ್ಲ. ಇಂಡಿಯನ್ ಫುಟ್ಬಾಲ್ ಸೇವರ್ಸ್ ಅಂತ ಏನ್ ಬರ್ತಾರೋ ಅವ್ರು ತಾವೇ ಸೇವರ್ಸ್ ಅಂತ ಹೇಳ್ಕೊಂಡ್ಬಿಟ್ಟು ಹೆಚ್ಚು ಕಮ್ಮಿ ಇಂಡಿಯಾ ಬ್ಯಾನ್ ಆಗೋ ಲೆವೆಲ್ಗೂ ಹೋಗಿತ್ತು. ಲಕ್ಕಿಲಿ ಐ ಥಿಂಕ್ ಸುಪ್ರೀಂ ಕೋರ್ಟ್ ಮತ್ತೆ ಅವರ ಡಿಸಿಷನ್ಸ್ ನ ಹೇಳಿದ್ರು, ಏನು ಬ್ಯಾನ್ ಗೇನ್ ಏನು ಬರೋದಿಲ್ಲ. ಈ ತರ ಸಿಚುವೇಶನ್ ಇದೆ. ನ್ಯಾಷನಲ್ ಟೀಮ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಅನ್ಸುತ್ತೆ ನಂಗೆ. ಬಿಫೋರ್ ವಿ ಸ್ಟಾರ್ಟ್ ಇನ್ ಟು ಈ ಪರ್ಟಿಕ್ಯುಲರ್ ಎಪಿಸೋಡ್ ಬಗ್ಗೆ ಏನ್ ಮಾತಾಡ್ಬೇಕಂತಿದೀವಿ, ಅದನ್ನ ಶುರು ಮಾಡೋಕ್ಕಿಂತ ಮುಂಚೆ ನ್ಯಾಷನಲ್ ಟೀಮ್ ಬಗ್ಗೆ. 2 ನ್ಯಾಷನಲ್ ಟೀಮ್, ಒಂದು ವುಮೆನ್ಸ್, ಇನ್ನೊಂದು ಮೆನ್ಸ್. ಎಸ್, ಮೆನ್ಸ್ ನ್ಯಾಷನಲ್ ಟೀಮ್ ಬಗ್ಗೆ ಜಸ್ಟ್ ಸಿಚುವೇಶನ್ ಹೆಂಗಿದೆ? ಅಂಡರ್ 17, ಅಂಡರ್ 19, ಅಂಡರ್ 23 ಅಂಡ್ ಸೀನಿಯರ್ಸ್. ಒಂದ್ ಗೇಮ್ ಏನೋ ಸೋತ್ವಿ ನಾವು, ಅಂಡರ್ 17 4-0 ಚೈನಾ ಮೇಲೆ. ಇನ್ನೊಂದು ನಾವು ಗೆದ್ವಿ 1-0 ಏನೋ ಗೆಲ್ತೀವಿ ಚೈನಾ ಮೇಲೆ. ಅದು ಅಂಡರ್ 17 ನಾವು ಮಾತಾಡ್ದಾಗೆ ಲೈಕ್ ಪ್ರೀವಿಯಸ್ ಅಂಡರ್ 17 ಬ್ಯಾಚಸ್ ಕಂಪೇರ್ ಮಾಡಿದ್ರೆ ಈ ಅಂಡರ್ 17 ಬ್ಯಾಚಸ್ ಸ್ವಲ್ಪ ವೀಕ್ ಇದೆ. ಲೈಕ್ ತುಂಬಾ ಜನ ಅಂತ ಚೆನ್ನಾಗಿರೋ ಪ್ಲೇಯರ್ಸ್, ಪರ್ಫಾರ್ಮ್ ಮಾಡೋ ಪ್ಲೇಯರ್ಸ್ ಯಾರು ಇಲ್ಲ ಈ ಅಂಡರ್ 17 ಬ್ಯಾಚ್ ಅಲ್ಲಿ ಲಾಸ್ಟ್ ಟೈಮ್ ಎಲ್ಲ ಕಂಪೇರ್ ಮಾಡಿದ್ರೆ. ನೆಕ್ಸ್ಟ್ ಇನ್ನು ಅಂಡರ್ 23 ಬಂದ್ರೆ ತುಂಬಾ ಚೆನ್ನಾಗಿ ಆಡ್ತಿದೀವಿ. ಮೋಸ್ಟ್ ಕೆಳಗಡೆ ಲೈಕ್ ಬಾಯ್ಸ್ ಆರ್ ಡೂಯಿಂಗ್ ವಂಡರ್ಸ್ ಅಂತ ಹೇಳ್ಬೋದು. ನಾವು ಸಿಂಗಾಪುರ್ ಮೇಲೆ 2-0 ಗೆಲ್ತೀವಿ. ಅದಾದ್ಮೇಲೆ 1-1 ಡ್ರಾ ಆಗುತ್ತೆ ಸಿಂಗಾಪುರ್ ಮೇಲೆ. ಸೊ ಹಿಂಗೆ ತಿರ್ಗಾ ಫ್ರೆಂಡ್ಲೀಸ್ ಆಡ್ತೀವಿ, ತಿರ್ಗಾ 2 ಫ್ರೆಂಡ್ಲೀಸ್ ಏನೋ ಆಡ್ತಿದೀವಿ. ಅಂಡರ್ 23 ಥೈಲ್ಯಾಂಡ್ ಮೇಲೆ ನವೆಂಬರ್ ಅಲ್ಲಿ, ಥೈಲ್ಯಾಂಡ್ ಮೇಲೆ ಅಂದ್ರೆ ಲಾಸ್ಟ್ ಇಯರ್ ತಜಿಕಿಸ್ತಾನ್ ಮೇಲೆ ಆಡಿದ್ವಲ್ಲ. ಸೊ ಐ ಮೀನ್ ಅದಾದ್ಮೇಲೆ ಇವನ್ ನೆಕ್ಸ್ಟ್ 2 ಫ್ರೆಂಡ್ಲಿ ಇದಾವೆ ನವೆಂಬರ್ ಅಲ್ಲಿ. ನವೆಂಬರ್ 14 ಥೈಲ್ಯಾಂಡ್ ಮೇಲೆ ಆಡ್ತಾ ಇದೀವಿ. ಐ ಡೋಂಟ್ ಥಿಂಕ್, ನನ್ನ ನೆನಪಿನ ಶಕ್ತಿಯಲ್ಲಿ ಇರೋ ತರ ಯಾವುದೇ ಒಂದು ಇಂಡಿಯನ್ ಮೆನ್ಸ್ ಫುಟ್ಬಾಲ್ ಟೀಮು ಈ ತರ ಇನ್ವಿಟೇಷನ್ ರಿಸೀವ್ ಮಾಡಿಲ್ಲ. ದಿಸ್ ಪರ್ಟಿಕ್ಯುಲರ್ ಟೀಮ್ ಅಂಡರ್ ಮೂಸಾ ಅಲ್ಲ, ವಂಡರ್ಸ್ ಅಂತ ಹೇಳ್ಬೋದು. ಲೈಕ್ ಅದಕ್ಕನ್ನೇ ಹೇಳೋದು. ಸುಮ್ನೆ ಈ ಮೈನ್ ಯಾರು ನ್ಯಾಷನಲ್ ಟೀಮ್ ಸೀನಿಯರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಮನೆ ಕೂಡ್ಸಿ ಇವರೇ ಮೋಸ ಕೆಳಗಡೆ ಬಿಟ್ಟಾಡ್ಸಿದ್ರೆ ಇವರೇ ಅಟ್ಲೀಸ್ಟ್ ಒಂದು ಫೈಟಿಂಗ್ ಸ್ಪಿರಿಟ್, ಒಂದು ಏನಂತೀರಾ ಇಂಟೆಂಟ್ ಅನ್ನ ಚೆನ್ನಾಗಿ ತೋರಿಸ್ತಾರೆ. ನ್ಯಾಷನಲ್ ಟೀಮ್ ಅಲ್ಲಿ ನೋ ಹೋಪ್ಸ್. ಇನ್ನ ಎಷ್ಟು ಕೆಳಗಡೆ ಎಳಿಬಹುದು ಅಷ್ಟು ಕೆಳಗಡೆ ಎಳಿಯಕ್ ಟ್ರೈ ಮಾಡ್ತಿದ್ದಾರೆ. ಸೊ ನೋ ಹೋಪ್ಸ್. ಆಗಲ್ಲ, ಯಾರು ಬಂದ್ರು ಆಗಲ್ಲ. ನಿಜ. ಸೀನಿಯರ್ ಟೀಮ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ಖಾಲಿದ್ ಅಂತಲ್ಲ, ನನ್ನ ಪ್ರಕಾರ ಜೋಸೆ ಮೊರಿನೋ ಬಂದ್ರು ಏನು ಮಾಡಕ್ಕಾಗಲ್ಲ, ಪೆಪ್ ಗಾರ್ಡಿಯೋಲಾ ಬಂದ್ರು ಏನು ಮಾಡಕ್ಕಾಗಲ್ಲ, ಸರ್ ಫರ್ಗೂಸನ್ ಬಂದ್ರು ಏನು ಮಾಡಕ್ಕಾಗಲ್ಲ ಈ ಟೀಮ್. ಯಾಕಂದ್ರೆ ಅವ್ರಿಗೆ ಜೀಲೆ ಇಲ್ಲ.
ಅವ್ರಿಗೆ ಗೆಲ್ಬೇಕನ್ನ ಫಸ್ಟ್ ಆಫ್ ಆಲ್ ಗೆಲ್ಬೇಕನ್ನ ಹಂಬಲ ಇಲ್ಲ, ಮತ್ತೆ ಕಾನ್ಫಿಡೆನ್ಸ್ ಎಲ್ಲ ಗೆಲ್ತೀವಿ ಅನ್ನೋದು. ಅಲ್ಲಕ್ ಪುಲಕಲ್ಲಿ ಗೋಲ್ ಹೊಡಿಬೇಕು, ನಾವು ನಿಂತ್ಕೋಬೇಕು, ಕಾಯ್ಬೇಕು 90 ಮಿನಿಟ್ಸ್ ಮುಗಿಸ್ಬೇಕು. ಏನಕ್ಕೆ ಆಡ್ತೀರಾ ಆತರ? ಫಸ್ಟ್ ಕ್ವಶನ್. ಓಕೆ, pragmatic way of looking at football, Khalid's way of looking at football, I totally agreed. Go for 1-0s. ಬಟ್ ಅದ್ರಲ್ಲಿ ಒಂದ್ ಸೆನ್ಸ್ ಆಫ್ ಇದು ಇರ್ಬೇಕಾ ಅಂದ್ರೆ, ನೀವು ಆಡ್ತಿದ್ರಿ ಅನ್ನೋ ನಮ್ಗಾದ್ರೂ ಕಾಣ್ಬೇಕಾ? ಅಟ್ ಲೀಸ್ಟ್ ನಿಮ್ಗಾದ್ರೂ ಅನ್ಸ್ಬೇಕಾ? ನಿಮ್ಗಾದ್ರೂ ಅನ್ಸ್ಬೇಕಾ? ಓಮ್ ಅಲ್ಲಿ ಹಾಂಗ್ಕಾಂಗ್ ಅಲ್ಲ, ಓಮ್ ಅಲ್ಲಿ ನಾವ್ ಯಾರ ಮೇಲೆ ಸೋಲ್ತೀವಿ ನೋಡು, ಬಾಂಗ್ಲಾದೇಶ್ ಮೇಲೆ ನಾವು ಡ್ರಾ ಮಾಡ್ಕೋತೀವಿ, ನಾವು ಸಿಂಗಾಪುರ್ ಮೇಲೆ ನಾವು ಸೋಲ್ತೀವಿ, ಅವೇ ಹೋಗ್ಬಿಟ್ಟು ಡ್ರಾ ಮಾಡ್ಕೋತೀವಿ. ಅವೇ ಗೇಮ್ ನನ್ನ ಪ್ರಕಾರ ನನ್ನ ಜೀವನದಲ್ಲಿ ನೋಡಿದಂತ ಒನ್ ಆಫ್ ದಿ ಹೊಲೂಸ್ ಗೇಮ್ ಅದು. ಅಷ್ಟು ಕಚಡ ದರಿದ್ರವಾದ ಗೇಮ್ ನನ್ನ ಜೀವನದಲ್ಲೇ ನೋಡಿಲ್ಲ ನಾನು, ಸಾಧ್ಯನೇ ಇಲ್ಲ, ನಾನು ನೆನಪು ಸೆಟ್ ಮಾಡ್ಕೊಳಕ್ ಆಗ್ತಿಲ್ಲ. ಅಷ್ಟು ದರಿದ್ರ ಗೇಮ್ ಇತ್ತದು. ಅದು ಮುಗಿದ ಮೇಲೆ ಎಲ್ಲೂ ಮಾತಾಡಕ್ ಸಹಿತ ಮನಸ್ಸು ಬಂದಿಲ್ಲ ಆ ಪರ್ಟಿಕ್ಯುಲರ್ ಗೇಮ್ ಬಗ್ಗೆ. ಅದಾದ್ಮೇಲೆ ಅವರು ವಾಪಸ್ ಬಂದಾಗ, ಇಂಡಿಯಾಕ್ ಬಂದಾಗ, ಕಲ್ಯಾಣ್ ಚೌಬೆಗೆ ಯಾಕೆ ಕಲ್ಯಾಣ್ ಚೌಬೆಗೆ ಯಾಕೆ ನಾನು ಬೈಯಕ್ಕೆ, ಅಥವಾ ಯಾಕೆ ಕಲ್ಯಾಣ್ ಚೌಬೆ ಅಂದ್ರೆ ಯಾಕೆ ಉರಿಯುತ್ತೆ ಎಲ್ಲಾ ಕಡೆಯಿಂದ ಅಂದ್ರೆ, ಸುಭಾಶಿಸ್ ಬೋಸ್ ಅನ್ನೋ ಒಬ್ನು ಬರ್ತಾನೆ, ಸ್ಕ್ವಾಡ್ ಅಲ್ಲೇ ಇರಲ್ಲ ಅವನು, ಟ್ರೈನಿಂಗ್ ಅಲ್ಲೇ ಇರಲ್ಲ ಅವನು. ಅಷ್ಟು ದಿನ ಕ್ಯಾಂಪ್ ಇರುತ್ತೆ ಖಾಲಿದ್ ಕಡೆ, ಅಷ್ಟು ಜನ ಪ್ಲೇಯರ್ಸ್ ಇರ್ತಾರೆ. ಎಲ್ಲಿ ಫುಲ್ ಬ್ಯಾಕ್ಸ್ ಆಡಿಸ್ತೀನಿ ಅಂತ ಕರ್ಕೊಂಡ್ ಬಂದಿರ್ತಾರೆ ಅಂಡರ್ 23 ಇಂದ, ಅವನಿಗೂ ಆಡ್ಸೋದಿಲ್ಲ. ಅಪೂಯ ಬರ್ತಾನೆ, ಮತ್ತೆ ಸುಭಾಶಿಸ್ ಬೋಸ್ ಬರ್ತಾನೆ ನ್ಯಾಷನಲ್ ಟೀಮ್ಗೆ, ಎಲ್ಲಿಗೆ ಸ್ಕ್ವಾಡಿಗೆ ಬರ್ತಾರೆ. ಅದು ಹೆಂಗ್ ಬರ್ತಾರೆ ಗೊತ್ತಿಲ್ಲ, ರಾತ್ರಿ ಅವ್ರದ್ದು ಜಸ್ಟ್ ಅಲ್ಲಿ ತನಕ ಅವ್ರನ್ನ ಬಿಟ್ಟಿರೋದಿಲ್ಲ. ಲಿಸ್ಟ್ ಅನ್ನೋಬ್ನು. ಈ ಸುಭಾಶಿಸ್ ಬೋಸ್ ಯಾವತ್ ನೀವು ಆಡಿರೋದು ನೋಡಿದ್ರೆ, ಅಂದ್ರೆ ಒಬ್ಬ ಪ್ರೊಫೆಷನಲ್ ಫುಟ್ಬಾಲರ್ ಆತರ ಆಡ್ಬಾರ್ದು ಫುಟ್ಬಾಲ್ ನ. ಒಬ್ಬ ಪ್ರೊಫೆಷನಲ್ ಫುಟ್ಬಾಲರ್, ನ್ಯಾಷನಲ್ ಟೀಮ್ ಅಲ್ಲ ನಾ ಹೇಳ್ತಾರೋದು, ಪ್ರೊಫೆಷನಲ್ ಫುಟ್ಬಾಲರ್. ಯಾರಿಗೆ ಫುಟ್ಬಾಲ್ ಇಂದ ಊಟ ಸಿಗ್ತಿದೆ ಅಲ್ಲ, ಆತರ ಮರ್ಯಾದೆ ಇಟ್ಕೊಂಡಿರೋರು ಆತರ ಫುಟ್ಬಾಲ್ ಆಡೋದಿಲ್ಲ. ಅವ್ನು ಎಷ್ಟು ಕಚ್ಚಡವಾಗಿ ಆಡಿದಾನ ಅವತ್ತಂದ್ರೆ, ನಿಜ ಹೇಳ್ತೀನಿ, ಸ್ವಲ್ಪ ನಾ ಶ್ರೀಮಂತ ಆಗಿದ್ರೆ ಲ್ಯಾಪ್ಟಾಪ್ ಹೊಡೆದಾಕ್ ಬಿಡ್ತಿದ್ದೆ ನಾನು, ಕಾಸಿಲ್ಲ ಅಂತ ಸುಮ್ಮನೆ ಆಗಿರೋದು. ಅಷ್ಟು ಕೋಪ ಬಂದಿತ್ತು ಅವತ್ತು ನೋಡ್ಬೇಕಾದ್ರೆ ಸ್ಕ್ರೀನ್ ಅಲ್ಲಿ ಅವನ್ನ. ಎಂತ ಕಚ್ಚಡ ಗೇಮ್ ಮಾಡಿದಾನೆ ಅಂದ್ರೆ, ಮೈ ಗಾಡ್, ಅದನ್ನ ನೆನಪು ಮಾಡ್ಕೊಂಡ್ರೆ ಉರಿಯುತ್ತೆ ಮೈ. ಅದನ್ನ ಆ ತರ ಗೇಮ್ ಸೋತ್ವಿ ನಾವು. ಹೋಮ್ ಅಲ್ಲಿ ನಾವು ಸಿಂಗಾಪುರಿ ಸೋಲ್ತೀವಿ ನಾವು, ಹೋಮ್ ಅಲ್ಲಿ, ಹೋಮ್ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಲೀಡಿಂಗ್ ಸಿಂಗಾಪುರಿನ ಲೀಡ್ ತಗೊಂಡ್ಬಿಟ್ಟು. ಸುನಿಲ್ ಛೇತ್ರಿ, ಮೈ ಗಾಡ್, ವಯಸ್ಸಾಯ್ತು ಗುರು, ರಿಟೈರ್ಡ್ ಆಗ್ಬಿಡು ಪ್ಲೀಸ್, ರಿಟೈರ್ಡ್ ಆಗಿದ್ದೆ ಯಾಕೆ ಬಂದ ಗೊತ್ತಿಲ್ಲ. ಆ ದರಿದ್ರ ನನ್ನ ಮಗ ಮನೋಲೋ ಇಂದ ಬಂದ, ಅವ್ನ್ ಬಂದ್ಬಿಟ್ಟು ಅವ್ನ್ ಕವರ್ಡ್ ನನ್ನ ಮಗ. ನನ್ನ ಪ್ರಕಾರ ಅತ್ಯ ದರಿದ್ರವಾಗಿ ನ್ಯಾಷನಲ್ ಟೀಮ್ ತಗೊಂಡ್ ಹೋಗಿದ್ದು. ಅವ್ನಿಗೆ ಗೊತ್ತಿತ್ತು, ಏನ್ ಗೊತ್ತಾ, ಅವ್ನು ರಿಸೈನ್ ಮಾಡಿದ್ದ ಏಪ್ರಿಲ್ ಅಲ್ಲಿ. ಬಟ್ ಅವ್ನು 2 ಗೇಮ್ ಮಾಡಿದ ಗೊತ್ತಾ ನ್ಯಾಷನಲ್ ಟೀಮ್ಗೆ, ಏಷ್ಯನ್ ಕಪ್ ಕ್ವಾಲಿಫೈರ್ಸ್ 2 ಗೇಮ್ ಮಾಡಿದ. 2 ಗೇಮ್ ಅಲ್ಲಿ ಕಂಪ್ಲೀಟ್ ಸ್ಕ್ವಾಡ್ ಗೊತ್ತಿದೆ ಅವ್ನು ಇರಲ್ಲ ಅಂತ. ಅವ್ನ್ ಯಾಕೆ ಎಫರ್ಟ್ ಆಗ್ತಾನೆ? ಓಲ್ ಸ್ಕ್ವಾಡ್, ಓಲ್ ಡ್ರೆಸ್ಸಿಂಗ್ ರೂಮ್ ಡಿಸ್ಮ್ಯಾಂಟಲ್ ಆಗಿದೆ ಅಲ್ಲಿ. ನೋ ಬಡಿ ವಾಂಟ್ಸ್ ಟು ಕೇರ್ ಅಬೌಟ್ ಇಂಡಿಯನ್ ಫುಟ್ಬಾಲ್, ನೋ ಬಡಿ. ಯಾರಿಗೂ ಬೇಕಿಲ್ಲ, ಎಲ್ಲರೂ ತಮ್ಮದೇ ಸ್ವಾರ್ಥಿಗಳು. ಇವ್ನ್ ಮನಲು ಅಷ್ಟು ಈಗೋ ಪ್ರಾಬ್ಲಮ್ ಇದ್ರೆ ಏನಕ್ಕೆ ಬರ್ಬೇಕಿತ್ತು ಇವನ್ಗೇನ್ ಗೊತ್ತಿರ್ಲಿಲ್ವಾ ಆ ಸಿಸ್ಟಮ್? ಐ ಕಾಂಟ್ ಜಸ್ಟ್ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ನಂಗೆ. ಮನೋಲ ಅಂತ ದರಿದ್ರವಾಗಿ, ಅದಕ್ಕೆ ಹೇಳ್ತೀನಲ್ಲ, ಅವ್ನ್ BFC ಬರ್ಲಿ, ಕಟ್ಟಿರೋ ಹೋಗಿದೆ ಅವ್ನಿಗೆ, ವೆಸ್ಟ್ ಬ್ಲಾಕ್ ಇಂದ ಏನಾರು ಮಾಡ್ಬೇಕು ನಾವು ಅವ್ನಿಗೆ. ಎಂತ ಕಚಡ, ಎಂತ ಕವರ್ಡ್ ನನ್ ಮಗ ಅಂತೀನಿ ನಾನು. ಅರ್ಧ ದಾರಿಲಿ ಬಿಟ್ಟು ಹೋಗ್ಬಿಟ್ಟ ಗುರು. ಅದು ಹೆಂಗಂದ್ರೆ ಫುಲ್ ಹೊಡ್ಸ್ಕೊಂಡ್ಬಿಟ್ಟು 90% ನಾವು ಔಟ್ ಆಗಿದ್ವಿ. ನಾನು ಕಾಲಿದ್ ಮ್ಯಾಗೆ ಏನಕ್ಕೆ ಹಾಕಲ್ಲ ಇದೀನಿ ಅಂದ್ರೆ, ಕಾಲಿದ್ ತುಂಬಾ ಕಡಿಮೆ ಟೈಮ್ ಇತ್ತು. ಅಂಡ್ ಕಾಲಿದ್ದು ತಪ್ಪಿದೆ, ಅವ್ನ್ ಗೆಲ್ಬೇಕಾಗಿದ್ದ ಗೇಮ್ಗಳು. ಇಟ್ ಇಸ್ ನಾಟ್ ಲೈಕ್ ನಮ್ಮ, ಫಾರ್ ಎಕ್ಸಾಂಪಲ್ ನಮ್ ಕ್ವಾಲಿಟಿಗೆ ಅವ್ನು ಗೆಲ್ಬೇಕು. ನನ್ನ ಪ್ರಕಾರ ಇಂಡಿಯನ್ ಫುಟ್ಬಾಲ್ ಕ್ವಾಲಿಟಿಗೆ ಅವ್ನು ಗೆಲ್ಬೇಕು, ಗೆದ್ದಿಲ್ಲ. ಕಾಲಿನ ಏನಂತರ ಕ್ರಿಟಿಸೈಸ್ ಮಾಡೋಣ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಮನೋಲೋ ಏನ್ ಮಾಡೋಗಿದಾನಲ್ಲ, ಇದು ಇರ್ರಿವರ್ಸಬಲ್ ಡ್ಯಾಮೇಜ್ ಅದು ಇಂಡಿಯನ್ ಫುಟ್ಬಾಲ್ಗೆ. ಅವ್ನು ಹೋಗ್ಬಿಟ್ಟು ಅಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ ದರಿದ್ರ ತರ, FC ಗೋವಾದಲ್ಲಿ ಕುಂತ್ಕೊಂಡು. ನಾನು ಹೇಳ್ತೀನಿ, ISL ಕೋಚಸ್ ನ ಯಾರನ್ನು ಇಂಡಿಯನ್ ಫುಟ್ಬಾಲ್ ನಿಯರ್ ಕರ್ಕೊಂಡ್ ಬರಬಾರ್ದು, ಅಂಡರ್ 17 ಸೈಡ್ ಕರ್ಕೊಂಡ್ ಬರಬಾರ್ದು ಅವ್ರನ್ನ. ಅಷ್ಟು ಕಚಡವಾಗಿರ್ತಾರ ಅವ್ರ ISL ಕೋಚಸ್. ಎದ್ದದಕ್ಕೂ ಉಪಯೋಗಿಲ್ಲ, ಯಾವನೂ ಉಪಯೋಗಿಲ್ಲ. ಎಷ್ಟು ದರಿದ್ರವಾಗಿ ಹೋಗ್ಬಿಡ್ತಂದ್ರೆ ಇವಾಗ ನ್ಯಾಷನಲ್ ಟೀಮ್ 2027 ತರ ಸೀನಿಯರ್ ಟೀಮ್ ಏನೇ ಆಡಿದ್ರು ಉಪಯೋಗ ಇಲ್ದಂಗಾಗಿದೆ. 27 ನೆಕ್ಸ್ಟ್ 1 ವರ್ಷ, 1.5 year ಬ್ಲಾಂಕ್ ಇಯರ್, ಡೆಡ್ ಇಯರ್. ನೆಕ್ಸ್ಟ್ 1.5 year, ನಿಯರ್ಲಿ 2 year ಅನ್ಕೊಳ್ಳಿ, ಡೆಡ್ ಇಯರ್. ನನ್ಗೆ ತುಂಬಾ ಖುಷಿ ಇದ್ರಲ್ಲಿ ಏನ್ ಆಡಿಲ್ಲ ಅಂದ್ರೆ. ಯಾಕಂದ್ರೆ 39-40 ಆಗಿರೋ ಜನನೆಲ್ಲ ಒದ್ದು ಈಚೆಗೆ ಹಾಕ್ಬೇಕು. ಈವನ್ ಫಾರ್ ದಟ್ ಮ್ಯಾಟರ್ ರಾಹುಲ್ ಬೇಕೆ ಆಸ್ ಎ ರೈಟ್ ಬ್ಯಾಕ್ ಆಡ್ಸೋದಾಗ್ಲಿ, ಲೈಕ್ ಇಲ್ಲ ಗುರು, ಆಗೋಯ್ತು. ರಾಹುಲ್ ಬೇಕೆ ಆ ಪೇಸ್ ಮ್ಯಾಚ್ ಮಾಡಕ್ ಆಗಲ್ಲ ರೈಟ್ ಬ್ಯಾಕ್ ಆಗಿ. ಆಸ್ ಎ ಸ್ಟಾಪರ್ ಬ್ಯಾಕ್ ಓಕೆ, ಸಬ್ ಆಗಿ ಬಂದ್ ಆಡ್ಬೋದು. ಬಟ್ ಸ್ಟಾರ್ಟಿಂಗ್ 11 ಅಲ್ಲಿ ರಾಹುಲ್ ಬೇಕೆ ಅಂಡ್ ಸುಭಾಶಿಸ್ ಬೋಸ್ ಇಲ್ಲ ಸರ್. ಅವ್ರ ಪ್ರೈಮ್ ಆಗೋಯ್ತು. ಆಡಿದಾರೆ ಇಷ್ಟ ದಿವಸ, ಎಲ್ಲಾ ಮಾಡಿದಾರೆ, ಏನೇನ್ ಬೇಕೆಲ್ಲಾ ಮಾಡಿದಾರೆ. ಇಟ್ಸ್ ಟೈಮ್ ದೇ ಶುಡ್ ಹ್ಯಾಂಗ್ ದೇರ್ ಬೂಟ್ಸ್ ಫಾರ್ ನ್ಯಾಷನಲ್ ಕ್ಲಬ್ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಸುಭಾಶಿಸ್ ಬೋಸ್ ಆಸ್ ಎ ಲೆಫ್ಟ್ ಬ್ಯಾಕ್ ಅಥವಾ ರಾಹುಲ್ ಬೇಕೆ ಆಸ್ ಎ ರೈಟ್ ಬ್ಯಾಕ್ ಆಡ್ಸಿದ್ರೆ, ರಾಹುಲ್ ಬೇಕೆ ಆಸ್ ಸೆಂಟರ್ ಬ್ಯಾಕ್ ಓಕೆ, ಆಸ್ ಎ ಸಬ್ ಏನೋ ಒಂದು ಎಕ್ಸ್ಪೀರಿಯನ್ಸ್ ಓಕೆ. ಫಾರ್ ದಟ್ ಮ್ಯಾಟರ್ ಐ ಅಗ್ರಿ ಫಾರ್ ಒನ್ ಸೀಸನ್ ಹೆಡ್ ಅಷ್ಟೇ. ಅದಾದ್ಮೇಲೆ ಇಟ್ಸ್ ಟೈಮ್ ಫಾರ್ ರಾಹುಲ್ ಬೇಕೆ ಟು ಹ್ಯಾಂಗ್. ಯಾಕೆಂದ್ರೆ ಜಿಂಗನ್ ಇದಾನೆ, ಅನ್ವರ್ ಅಲಿ ಇದಾನೆ, ಇವಾಗ ಪರಮ್ವೀರ್ ಇದಾನೆ.
ಹರ್ಷ್ ಪಾಲಂಡೆ ಬರ್ತಾನೆ. ಈ ತರ ಕ್ವಾಲಿಟಿ ಇರೋ ಪ್ಲೇಯರ್ಸ್ ಅವರೆಲ್ಲ ಬೆಂಚ್ ಅಲ್ಲಿ ಕೂಡಿಸ್ಬಿಟ್ಟು ಅವ್ರ ಜಾಗನ ತುಳ್ಕೊಂಡು ಆಡೋದ್ರಿಂದ ನಿನ್ಗೆ ಏನೂ ಸಿಗಲ್ಲ. ಫಾರ್ ದಟ್ ಮ್ಯಾಟರ್ ಲೆಫ್ಟ್ ಬ್ಯಾಕ್ ಅಲ್ಲಿ ನಿನ್ಗೆ ರೋಷನ್ ಇದ್ದಾನೆ, ಅದಾದ್ಮೇಲೆ ರಿಕ್ಕಿ ಮೆತಾಯಿ ಇದ್ದಾನೆ, ಅದ್ ಬಿಟ್ರೆ ನಿನ್ಗೆ ಇನ್ನ ಇವನ್ ಬರ್ಬೇಕು, ಆಕಾಶ್ ಮಿಶ್ರಾ ಬರ್ಬೇಕು. ಈ ತರ ಪ್ಲೇಯರ್ಸ್ ನೆಲ್ಲ ಕೂಡಿಸ್ಬಿಟ್ಟು ನೀನ್ ಯಾರನ್ನೋ ಆಡ್ಕೊಂಡ್ ಕೂತಿದೀನಿ ಅಂದ್ರೆ ಏನ್ ಇದ್ ಬರುತ್ತೆ. ರೈಟ್ ಬ್ಯಾಕ್ ಅಲ್ಲಿ ಇನ್ನ ನಿಖಿಲ್ ಪೂಜಾರಿ ಬರ್ಬೇಕು. ಇಲ್ಲ ಎಷ್ಟೋ ವೆರಿ ಟ್ರೂ. ನನಗೆ ನಾನೊಂದು ಇಲ್ಲಿ ಮಾತು ಹೇಳ, ಇದು ಇದ್ರಿಂದ ವಿ ಆರ್ ಇನ್ 2025, ವಿ ಆರ್ ಪ್ಲೇಯಿಂಗ್ ಫಾರ್ ಏಷ್ಯಾ ಕಪ್ 2027 ಸಾರಿ. ಸೊ 2027 ಏಷ್ಯಾ ಕಪ್ ಆಡ್ಬೇಕಾದ್ರೆ ನಮ್ ಸ್ಕ್ವಾಡ್ ಅಲ್ಲಿ ಯಾಕೆ ರಾಹುಲ್ ಬೇಕೆ ರೈಟ್ ಬೇಕಲ್ಲಿ ಆಡ್ತಿದ್ದಾನೆ ಮತ್ತೆ ಸುಭಾಶಿಸ್ ಬೋಸ್ ಲೆಫ್ಟ್ ಬೇಕಲ್ಲಿ ಆಡ್ತಿದ್ದಾನೆ? ಸಿಂಪಲ್ ಕ್ವಶನ್, ಎಕ್ಸ್ಟ್ರೀಮ್ಲಿ ಸಿಂಪಲ್ ಕ್ವಶನ್. ನಾವು ಫ್ಯೂಚರಿಗೋಸ್ಕರ ಆಡ್ತಾ ಇದೀವಾ ಅಥವಾ ನಾವು ಏನ್ ಮಾಡ್ತಾ ಇದೀವಿ? ನ್ಯಾಷನಲ್ ಟೀಮ್ ಅಂದ್ರೆ ದೇರ್ ಶುಡ್ ಬಿ ಸಮ್ ಲೆವೆಲ್ ಆಫ್ ಫ್ಯೂಚರಿಸ್ಟಿಕ್ ಥಿಂಕಿಂಗ್. ಇಟ್ ಇಸ್ ನಾಟ್ ಫಾರ್ ಟುಡೇ, ರೈಟ್? ಸಮ್ ಲೆವೆಲ್ ಆಫ್ ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಇದ್ದೇ ಇರ್ಬೇಕು. 1% ಅಟ್ ಲೀಸ್ಟ್ 1-2%. ಇವ್ರಿಬ್ರು ಅವ್ರು ಫಸ್ಟ್ ಆಫ್ ಆಲ್ ಕ್ಲಬ್ ಲೆವೆಲ್ ಅಲ್ಲಿ ನನ್ನ ಪ್ರಕಾರ ಅವ್ರಿಬ್ರಿಗೂ ಟಾಪ್ ಟೈರ್ ಅಲ್ಲಿ ಆಡಬಾರ್ದು. ಅವರು ರೈಟ್ ಬ್ಯಾಕ್ ಲೆಫ್ಟ್ ಬ್ಯಾಕ್ ಅವ್ರು ಮುಗ್ದೋಗಿದೆ. ಇಬ್ರು ಅಂತ ಕಚ್ಚಡವಾಗಿ ಆಡಿದ್ರೆ ಅವತ್ತು ಅದು ಯಾಕೆ ನಾನು ನಿಜವಾಗ್ಲೂ ಎಪಿಸೋಡ್ ಮಾಡಕ್ಕೆ ರೆಡಿ ಇದ್ದಿಲ್ಲ ಅಂದ್ರೆ ಅದನ್ನ ಆ ಗೇಮ್ ನೆನ್ಪ್ ಮಾಡ್ಕೊಂಡಾಗೆಲ್ಲ ಬೈಬೇಕು ಅನ್ಸುತ್ತೆ ಇವ್ರಿಗೆಲ್ಲರಿಗೂ, ಪ್ರತಿಯೊಬ್ಬರಿಗೂ. ಸುನಿಲ್ ಛೇತ್ರಿಯಿಂದ ಹಿಡ್ಕೊಂಡು ರಹೀಮ್ ಅಲಿ ತನಕ ಎಲ್ಲರಿಗೂ, ಪ್ರತಿ ಒಬ್ರು ಅವತ್ತು ತುಂಬಾ ಚೆನ್ನಾಗಿ ಕ್ರಿಟಿಸೈಸ್ ಮಾಡ್ತೀವಿ ನಾವು ಆಕ್ಚುಲಿ ಅಪುಯ್ಯನ. ಬಟ್ ಅವತ್ತು ಆ ಪರ್ಟಿಕ್ಯುಲರ್ ಡೇ ಅಲ್ಲಿ ಅಪುಯ್ಯ ವಾಸ್ ದ ಏನ್ ಅವನೊಬ್ನೇ ಒಂದ್ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊಳ್ಳೋ ತರ ಕಂಡ ನನ್ಗೆ. ಅದು ಬಿಟ್ರೆ ಪರವಾಗಿಲ್ಲ. ಚಾಂಟೆ ತುಂಬಾ ಚೆನ್ನಾಗ್ ಆಡ್ದ. ಈವನ್ ಫಾರ್ ದಟ್ ಮ್ಯಾಟರ್ ಮಹೇಶ್ ಆಸ್ ಅಟಾಕಿಂಗ್ ಮಿಡ್ಫೀಲ್ಡರ್ ರೋಲ್ ಅಲ್ಲಿ ತುಂಬಾ ಚೆನ್ನಾಗ್ ಆಡ್ದ. ಈ 3 ಜನ ಇವಾಗ ಇದಾರಲ್ಲ, ಈ 3 ಜನ ಜೊತೆಗೆ ಟೀಮ್ ಬಿಲ್ಡ್ ಮಾಡಿ ಸಂಜಯ್ ಸಿಂಗನ್ ವಾಪಸ್ ಬರ್ತಾನೆ ಸೆಂಟರ್ ಬ್ಯಾಕ್ ಆಗಿ. ಅವನು ಅನ್ವರಲ್ಲಿ ಕಾಂಬೋ ಇದೆ. ಸಬ್ಸ್ ಆಗಿ ನಿಮ್ಗೆ ಸನಾ ಇದ್ದಾನೆ, ಆಮೇಲೆ ಇವನ್ ಸಿಗ್ತಾನೆ, ಪರಮ್ವೀರ್ ಸಿಗ್ತಾನೆ. ಇದಕ್ಕಿಂತ ಯಾಕ್ ಬೇಕು ನಿಮ್ಗೆ? ತಿರ್ಗಾ ಸ್ಟ್ರೈಕರ್ಸ್ ಇಲ್ಲ ವಿಂಗರ್ಸ್ ಅಂತ ತಗೊಂಡ್ರೆ ನಿಮ್ಗೆ ಅಂಡರ್ 23 ಇಂದ ಇವನ್ ಬರ್ತಾನೆ ನಿಮ್ಗೆ ಸ್ಟ್ರೈಕರ್ ಆಗಿ, ಸುಹೇಲ್ ಭಟ್ ಫ್ರಮ್ ಮೋಹನ್ ಬಗಾನ್. ತುಂಬಾ ಚೆನ್ನಾಗಿದೆ ಅವ್ನ್ ಸ್ಟ್ರೈಕಿಂಗ್. ಆಮೇಲೆ ಇನ್ನೊಬ್ಬ ಸುಹೇಲ್ ಅಂತ ಇದ್ದಾನೆ, ಅವ್ನ್ ಬರ್ತಾನೆ. ಈ ತರ ರೌಂಡ್ ಗ್ಲಾಸ್ ಸುಹೇಲ್ ಹೇಳ್ತಿದೀನಿ. ಇವನ್ ಅವನು ಅಷ್ಟೇ, ಅವನು ನಿಜವಾಗ್ಲೂ ಅನ್ಬಿಲಿಯಬಲ್. ಓಕೆ, ನನ್ನ ಪ್ರಕಾರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಅಟ್ ಲೀಸ್ಟ್ 2.5 years ಗೆ ನ್ಯಾಷನಲ್ ಟೀಮ್, ಮೆನ್ಸ್ ನ್ಯಾಷನಲ್ ಟೀಮ್ ಸೀನಿಯರ್ ಟೀಮ್ ಇಸ್ ಡೆಡ್. So there is no use in investing any amount of money on them or time on them or even energy on them. Zero percentage ಯೂಸ್ ಇದೆ ಅವ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ. ಸೊ ಹೋಪ್ಫುಲಿ ನಮ್ ಪೆನೆಂಕಾದಲ್ಲಿ ಇದೇ ಕೊನೆಯದಾಗಿ ನಾವು ಅವ್ರ ಬಗ್ಗೆ ಮಾತಾಡೋದು. ಇದಾದ್ಮೇಲೆ ನಾವು ಯಾವತ್ತೂ ಮಾತಾಡಲ್ಲ ಅವ್ರ ಬಗ್ಗೆ. ಅಂಡರ್ 23 ಬಗ್ಗೆ ಮಾತಾಡ್ತೀವಿ ಬಿಕಾಸ್ ದೇ ಆರ್ ದಿ ಫ್ಯೂಚರ್. ಇವಾಗ ಇರೋ ಅಂತ ಪ್ರೆಸೆಂಟ್ಲಿ ನ್ಯಾಷನಲ್ ಟೀಮ್ ಅಲ್ಲಿ ಇರುವಂತ ಪ್ರತಿ ಒಬ್ಬನು ನೆಕ್ಸ್ಟ್ ಏಷ್ಯನ್ ಅಥವಾ ವರ್ಲ್ಡ್ ಕಪ್ ಕ್ವಾಲಿಫೈಯರ್ ಏನದು ಸ್ಕ್ವಾಡ್ ಅಲ್ಲಿ ಯಾರು ಇರಬಾರ್ದು. ನೆಕ್ಸ್ಟ್ ಸೈಕಲ್ ಅಲ್ಲಿ ಯಾರು ಇರಬಾರ್ದು, ಯಾರಿಗೂ ಎಲಿಜಿಬಿಲಿಟಿ ಇಲ್ಲ, ಯಾರು ಇರ್ಲೂಬಾರ್ದು. ಮ್ಯಾಕ್ಸಿಮಮ್ ಮೇ ಬಿ ಈ ಚಿಕ್ಕ ಹುಡುಗರು ಯಾರಿದ್ದಾರೆ ಅವ್ರಿದ್ರೆ ಓಕೆ, ಅಪುಯ್ಯ ಓಕೆ, ಅದೊಂದು ಇಬ್ಬರನ್ನ ಬಿಟ್ರೆ ಯಾರು ಇರಬಾರ್ದು. ಯಾರು ಎಲಿಜಿಬಲ್ ಇಲ್ಲ, ಎಲ್ಲರೂ 32-33 ಇರ್ತಾರೆ ಅವಾಗ. ಸೊ ದೇ ಆರ್ ಡನ್. ಅದು ಸಿಂಪಲ್ ಹೇಳ್ಬೇಕಂದ್ರೆ ನಾವು 24 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಿರುವಂತ ಏಷ್ಯನ್ ಕಪ್ಗೆ ನಾವು ಕ್ವಾಲಿಫೈ ಆಗಿಲ್ಲ. ನಾವು ಗ್ರೂಪ್ ಸ್ಟೇಜ್ ಆದಿದ್ದು ಬೇಡ, ಅದು ಜೋಕ್ಸ್ ಅವೆಲ್ಲ. ಕ್ವಾಲಿಫೈ ಆಗಿಲ್ಲ ನಾವು. ಇದನ್ನ ಎಲ್ಲರೂ ನೆನಪಿಟ್ಕೋಬೇಕು. ಸುನಿಲ್ ಛೇತ್ರಿ, ಗುರ್ಪ್ರೀತ್ ಸಿಂಗ್ ಸಾಂಧು, ಸಂದೇಶ್ ಜಿಂಗನ್, ರಾಹುಲ್ ಬೈಕೆ, ಸುಭಾಶಿಸ್ ಬೋಸ್, ಮತ್ತೆ ಯಾರು ಹೇಳ್ಬೇಕು ದೊಡ್ಡವರು? ಸುರೇಶ್, ಉದಾಂತ ಸಿಂಗ್, ಸುರೇಶ, ಅಪುಯ್ಯ, ಚಾಂಟೆ, ಲಿಸ್ಟನ್, ಮನ್ವೀರ್, ಬ್ರಾಂಡನ್, ಸಾಹಲ್ ಅಬ್ದುಲ್ ಸಮದ್, ಬ್ರಾಂಡನ್ ಮತ್ತೆ ಯಾರು ನೆಕ್ಸ್ಟ್ ಯಾರಿದ್ದಾರೆ? ಇವ್ರು ಎಲ್ಲರೂ ಪ್ರತಿಯೊಬ್ರು ಕಾರಣ ಇದಕ್ಕೆ. ಅದರಲ್ಲಿ 90% ಬ್ಲೇಮ್ ನ ಮನೋಲು ತಗೊಂತಾನೆ. 95% ಅನ್ಕೋಬೇಕಿದ್ರೆ ಅವನೇ ಎಲ್ಲ ಹಾಳು ಮಾಡಿದ್ದು. ಈ ಅಟ್ ಲೀಸ್ಟ್ ಏಷ್ಯನ್ ಕ್ವಾಲಿಫೈಯರ್ಸ್ ಏನಿದೆಲ್ಲ ಅವನೇ ಹಾಳು ಮಾಡಿದ್ದು. ವಿ ವರ್ ದಿಸ್ ಕ್ಲೋಸ್ ಟು ಕ್ವಾಲಿಫೈಯಿಂಗ್ ಫಾರ್ 3rd round ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸ್. ದಿಸ್ ಕ್ಲೋಸ್. ನಮಗೆ ಕತಾರ್ ಅವತ್ತು ಮೋಸ ಮಾಡಿದಿಲ್ಲ ಅಂದ್ರೆ ನಾವು ಇಷ್ಟು ಕ್ಲೋಸ್ ಇದ್ವಿ ಗುರು, ನಾವು ಇಷ್ಟು ಕ್ಲೋಸ್ ಇದ್ವಿ. ಅಲ್ಲಿಂದ ನಾವು ಏಷ್ಯಾ ಕಪ್ ಕ್ವಾಲಿಫೈ ಆಗಿಲ್ಲ ಅಂದ್ರೆ ಬರುತ್ತೆ ಅದು. ಅದಕ್ಕೆ ಯಾರಾದ್ರೂ 10-15 ವರ್ಷದಿಂದ ಯಾರು ಫುಟ್ಬಾಲ್ ಫಾಲೋ ಮಾಡ್ತಿದ್ದಾರೆ, ಇಂಡಿಯನ್ ಫುಟ್ಬಾಲ್, ಅವ್ರಿಗೆ ಹೋಗಿ ಕೇಳಿ, ಎಲ್ಲರಿಗೂ ಹರ್ಟ್ ಆಗಿದೆ. ಅಂದ್ರೆ ಆಡ್ಬೇಕು ಅನ್ನೋದನ್ನ ಮೀರಿ ಮೇಲೆ ಹರ್ಟ್ ಆಗಿದೆ. ಅಂದ್ರೆ ಮಾತಾಡಕ್ ಸಹಿತ ಮನಸ್ಸಿಲ್ಲ ಅನ್ನೋ ಲೆವೆಲ್ಗೆ ಹರ್ಟ್ ಆಗಿದೆ ಹುಡುಗರಿಗೆ. ಇವ್ರು ಹಿಂಗೆ ಆಡ್ತಿದ್ರೆ ಇಂಡಿಯನ್ ಫುಟ್ಬಾಲ್ ಅಲ್ಲಿ ಇವಾಗಿರೋ 1% ಅಥವಾ 0.01% ಪಾಪ್ಯುಲೇಷನ್ ಏನು ಫ್ಯಾನ್ಸ್ ಇದಾರೆ ಇಂಡಿಯನ್ ಫುಟ್ಬಾಲ್ಗೆ, ಅವರು ಕೂಡ ಡಿಸಪಾಯಿಂಟ್ ಆಗ್ತಾರೆ. ಯಾರು ಇನ್ನು ಎಷ್ಟು ವರ್ಷ ಅಂತ ಇವ್ರು ಹಿಂಗ್ ಕಚಡ ಅಡ್ಮಿನಿಸ್ಟ್ರೇಷನ್, ಕಚಡ ಕಮಿಟ್ಮೆಂಟ್ ಫ್ರಮ್ ದಿ ಫ್ಯಾನ್ಸ್, ಪ್ಲೇಯರ್ಸ್, ಇದನ್ನೆಲ್ಲ ಯಾರು ನೋಡ್ಕೊತಿರ್ತಾರೆ ಹೇಳಿ? ಯಾರಿಗ ಇಷ್ಟ ಆಗುತ್ತೆ ಇದು? ಅನ್ಬಿಲಿಯಬಲ್. ನನಗೆ ಓಕೆ, ವಿ ಆರ್ ಡನ್ ವಿತ್ ದಟ್. ಇವಾಗ ಪ್ರೆಸೆಂಟ್ಲಿ ಒಂದೇ ಒಂದು ಖುಷಿಯ ವಿಷಯ ಏನಂದ್ರೆ ದಟ್ ಈಸ್ ಇನ್ ದಿ ಪಾಸ್ಟ್. ದಟ್ ಈಸ್ ದಿ ಒನ್ಲಿ ಪಾಸಿಟಿವ್ ಇನ್ ಇಯರ್. ದಟ್ ಈಸ್ ಇನ್ ದಿ ಪಾಸ್ಟ್. ಅದು ಮುಗಿದೋಗಿರೋ ಕತೆ. ಅದು ಒಂದೇ ಒಂದು ಇಲ್ಲಿ ಕಾಣುತ್ತಿರುವಂತ ಏನದು ಸ್ವಲ್ಪ ಪಾಸಿಟಿವ್ನೆಸ್ ಅಂದ್ರೆ ಅದು ಮುಗಿದಿದೆ. ನಾವು ಮತ್ತೆ ನ್ಯಾಷನಲ್ ಟೀಮ್ ಅಲ್ಲಿ ಈ ದರಿದ್ರ ಮಕ್ಕಳನ್ನ ನೋಡ್ಬೇಕಾಗಿಲ್ಲ. ಆದ್ರೆ ಐ ವಿಲ್ ಡೆಫಿನೆಟ್ಲಿ ರಿಕ್ವೆಸ್ಟ್ ಒನ್ ಥಿಂಗ್.
I definitely want an apology from every single player from that squad. Every single one of them. Not even a single one of them came and spoke. ಗೊತ್ತಾ, ಒಬ್ರು ಕೂಡ ಫ್ಯಾನ್ಸಿ ಬಂದು ಸಾರಿ ಕೇಳಿಲ್ಲ ನನ್ನ ಮಕ್ಕಳು ಇವರು. ಇವ್ರು ಬಿಟ್ಟು ಸುನಿಲ್ ಛೇತ್ರಿಗೂ ಹೇಳ್ತೀನಿ ನಾನು, ಸುನಿಲ್ ಛೇತ್ರಿ ವಿಡಿಯೋ ಮಾಡಕ್ಕಾಗುತ್ತೆ ಫ್ಯಾನ್ಸ್ ಬನ್ನಿ ಅಂತಂದು. ಈ ತರ ಕಚಡ ತರ ಆಡ್ಬಿಟ್ಟು ಇವಾಗ ಹೊರಗಡೆ ಬಂದಾಗ ವಿಡಿಯೋ ಮಾಡಕ್ಕಾಗೋದಿಲ್ವಾ, ಹೇಳಕ್ ಆಗೋದಿಲ್ವಾ? ದಟ್ ವಿವರ್ ಇನ್ಕೇಪೇಬಲ್. ನಾವು ಟಾಪ್ 24 ಅಲ್ಲಿ ಕೂಡ ಇಲ್ಲ ಏಷ್ಯಾದಲ್ಲಿ. ನಾವು ಇಷ್ಟು ಈ ಲೆವೆಲ್ ಲೋ ಲೆವೆಲ್ ಹೋಗಿದೀವಿ, ನಾವು ನಮ್ಗೆ ಕ್ಷಮಿಸಿ ಅಂತ ಕೇಳಬೇಕಲ್ವಾ? ಬಂದ್ಬಿಟ್ಟು ಬೈರಿ ಅಂತ ಹೇಳಿದ್ರಿ ಸ್ಟೇಡಿಯಂಗೆ. ಎಷ್ಟಂತ ಬೈಯಕ್ಕಾಗತ್ತೆ ಗುರು? ಬರೀ ಬೈಯಕ್ಕೆ ಬರ್ಬೇಕಾ ಸ್ಟೇಡಿಯಂಗೆ? ಎಷ್ಟಂತ ಬೈಯಕ್ಕಾಗತ್ತೆ? ಯೋಚನೆ ಮಾಡ್ಬೇಕಾದ್ರೆ ನಮ್ ಬರೀ ಬರೀ ಫ್ಯಾನ್ಸ್ ಅಲ್ಲ, ಯಾವಾಗ್ಲೂ ಬರೀ ಫ್ಯಾನ್ಸ್ ಮೇಲೆ ಇಂಡಿಯನ್ ಫುಟ್ಬಾಲ್ ಗ್ರೋ ಆಗ್ತಿಲ್ಲ. ಯಾಕಂದ್ರೆ ಇಂಟ್ರೆಸ್ಟ್ ಇಲ್ಲ ಫ್ಯಾನ್ಸ್ ಅಲ್ಲಿ. ಯುರೋಪಿಯನ್ ಫುಟ್ಬಾಲ್ ಸಪೋರ್ಟ್ ಮಾಡಿದಷ್ಟು ನಮಗೆ ಮಾಡೋದಿಲ್ಲ. ಯಾಕೆ ಮಾಡ್ತಾರೆ? ಕ್ವಶನ್ ಸಿಂಪಲ್, ಯಾಕೆ ಮಾಡ್ಬೇಕು? ನೀವು ಇಷ್ಟು ಕಚಡವಾಗಿ ಆಡ್ತಿದ್ರೆ ಟಾಪ್ 24 ಅಲ್ಲಿ ಇಲ್ಲ ನೀವು ವರ್ಲ್ಡ್ ಏಷ್ಯಾದಲ್ಲಿ ಅಂದ್ರೆ ನಿಮ್ಗೆ ಯಾಕೆ ಮಾಡ್ಬೇಕು? ಡೂ ಯು ಡಿಸರ್ವ್? ಕ್ವಶನ್ ಟು ಸುನಿಲ್ ಛೇತ್ರಿ ಅಂಡ್ ಗುರ್ಪ್ರೀತ್ ಸಿಂಗ್ ಸಂಧು, ಸಂಜಯ್ ಜಿಂಗನ್, ರಾಹುಲ್ ಬೇಕರ್. ಡೂ ಯು ಡಿಸರ್ವ್ ರಿಯಲಿ? ಡೂ ಯು ಥಿಂಕ್ ಯು ಡಿಸರ್ವ್ ಸಪೋರ್ಟ್ ಫ್ರಮ್ ಇಂಡಿಯನ್ ಫುಟ್ಬಾಲ್ ಫ್ಯಾನ್ಸ್? You definitely don't. You definitely don't deserve not even a single ounce of positive support from Indian football fans. ನಿಮಗೆ ಯಾವ ತರ ಮಾಡ್ಬೇಕು ಗೊತ್ತಾ? ಕ್ರಿಕೆಟ್ ಫ್ಯಾನ್ಸ್ ಹೆಂಗ್ ಟ್ರಾಲ್ ಮಾಡಕ್ತಾರಲ್ಲ ಪ್ಲೇಯರ್ಸ್ ನ, ಹಂಗ್ ಟ್ರಾಲ್ ಮಾಡ್ಬೇಕು ನಿಮಗೆ. ನಿಮಗೆ ಅದು ಆ ಸೀರಿಯಸ್ನೆಸ್ ಗೊತ್ತಿಲ್ಲ. ನ್ಯಾಷನಲ್ ಟೀಮ್ ಆಡ್ತಿರೋದು ನಿಮಗೆ ಅದು ಎಷ್ಟು ಜನಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಒಂಚೂರ ನಿಮಗೆ ಸೆನ್ಸ್ ಇದೆಯಾ? ನೆನಪಿದೆಯಾ ಗೋವಾಕ್ಕೆ ಎಷ್ಟು ಜನ ಬಂದ್ರು ಫ್ಯಾನ್ಸ್ ಅವತ್ತು ಅಂತ? ಅಂದ್ರೆ ಇಟ್ ಇಸ್ ನಾಟ್ ಇವನ್ 3,000-4,000 ಫ್ಯಾನ್ಸ್. ನ್ಯಾಷನಲ್ ಟೀಮ್ ಅಲ್ಲಿ 3,000-4,000 ಜನ ಬಂದಿಲ್ಲ ಅಂದ್ರೆ ನಿಮ್ ಯಾಕೆ ಕಚಡ ಇಲ್ಲ? ಎಕ್ಸಾಕ್ಟ್ಲಿ 1000 ಪೀಪಲ್ ಇಲ್ಲ, 1000 ಕೂಡ ಇಲ್ಲ ಅಂದ್ರೆ ಲುಕ್ ಎಟ್ ಯುವರ್ ನಿಮ್ ಲೆವೆಲ್. ಅದು ದಟ್ಸ್ ಯುವರ್ ಸ್ಟ್ಯಾಂಡರ್ಡ್, ದಟ್ಸ್ ಯುವರ್ ಲೆವೆಲ್. ಏನ್ ಮಾಡಿದ್ರಪ್ಪ ಇವರು ನಿಜ. ಓಕೆ, ಅಂಡರ್ 23 ಅಟ್ ಲೀಸ್ಟ್ ಮೂಸಾ ಸ್ವಲ್ಪ ಪಾಸಿಟಿವ್ಸ್ ತೋರಿಸ್ತಿದ್ದಾರೆ. ಹೋಪ್ಫುಲಿ ನಾವು ಕತಾರ್ ಮಾಡಿದ್ರಲ್ಲ, ಒಂದು ಪ್ಲಾನ್ ಮಾಡಿದ್ರು ಕತಾರ್ ಏನಂದ್ರೆ ಅಂಡರ್ 23 ಅವರು ಫುಲ್ ಪ್ರಮೋಟ್ ಮಾಡಿ ಅದೇ ಕೋಚ್ ನ ಮತ್ತೆ ಅದೇ ಟೀಮ್ ನ ಅವರು ಏಷ್ಯಾ ಕಪ್ ಕರ್ಕೊಂಡು ಹೋಗಿದ್ರು. ಸೊ ಹೋಪ್ಫುಲಿ ನಾವು ಸ್ವಲ್ಪ ಆತರ ಏನೋ ಇನ್ವೆಸ್ಟ್ ಮಾಡ್ತೀವಿ. ನನ್ನ ಕಲ್ಯಾಣ್ ಚೌಧರಿ ಬಗ್ಗೆ ಒಟ್ಟ ನಂಬಿಕೆ ಇಲ್ಲ. 2026 ಆದ್ಮೇಲೆ ಎಲೆಕ್ಷನ್ ಇದೆ. ಸೊ 2026 ಬಗ್ಗೆ ತನಕ ನನಗೆ ಏನೇನು ಹೋಪ್ ಇಲ್ಲ ಇಂಡಿಯನ್ ಫುಟ್ಬಾಲ್, ಅದು ಮೆನ್ಸ್ ಫುಟ್ಬಾಲ್ ಮೇಲೆ ಒಂಚೂರು ಹೋಪ್ ಇಲ್ಲ ನನಗೆ, ಜೀರೋ. ಈಗ ಅಂಡರ್ 23 ಅಂತ ಎಲ್ಲರೂ ಹೈಪ್ ಅಲ್ಲಿ ಇದ್ದಾರೆ. ಐ ಸ್ಟಿಲ್ ಟೇಕ್ ಎ ಬ್ಯಾಕ್ ಸೀಟ್ ಅಂಡ್ ಸೇ ವಿ ಆರ್ ಸ್ಟಿಲ್ ನಾಟ್ ದೇರ್ ಎಟ್ ಅಂತ ನೋಡುವ. ಓಕೆ, ಇದು ಒಂದು ಘೋರ ಕೆಟ್ಟ ಸಿಚುವೇಶನ್. ಆದ್ರೆ ವುಮೆನ್ಸ್ ಫುಟ್ಬಾಲ್ ಔಟ್ ಆಫ್ ನೋ ವೇರ್ ಸ್ಪಾಟ್ ಲೈಟ್ ಅಲ್ಲಿ ಬಂದಿದೆ. ಬಟ್ ಐ ಹ್ಯಾವ್ ಟು ಕ್ರೆಡಿಟ್ somebody here. ಇಲ್ಲಿ ಒಬ್ಬರನ್ನ ಕ್ರೆಡಿಟ್ ಮಾಡ್ಲೇಬೇಕು. ಯಾರಪ್ಪ ಅಂದ್ರೆ ಅದ ಪ್ಲಾನಿಂಗ್ ಏನ್ ಮಾಡ್ತಿದಾರಲ್ಲ ಸತ್ಯ ಅಂಡ್ ಟೀಮ್ ವುಮೆನ್ಸ್ ಫುಟ್ಬಾಲ್ಗೆ, ಸ್ಪೆಷಲಿ ವುಮೆನ್ಸ್ ಫುಟ್ಬಾಲ್ಗೆ. ನಂಬರ್ ಆಫ್ ಡೇಸ್ ಇನ್ ದಿ ಕ್ಯಾಂಪ್, ಅಂಡರ್ 17, ಅಂಡರ್ 20 ಅಂಡ್ ಆಲ್ಸೋ ಸೀನಿಯರ್ ವುಮೆನ್ಸ್. ಆ ಹೋಲ್ ಸ್ಟ್ರಕ್ಚರ್ ಅಲ್ಲಿ ಕಂಟಿನ್ಯೂಟಿ ಇದೆ. ಅಂಡರ್ 17 ಅಂಡ್ ಅಂಡರ್ 20 ಇಸ್ ಬೀಯಿಂಗ್ ಕೋಚ್ ಬೈ ಸೇಮ್ ಗೈ ಜಕೋಬ್. ಸೊ ಅವರು ಎರಡನ್ನು ಕೋಚ್ ಮಾಡಿ ಎರಡು ಟೀಮ್ ಇವಾಗ ನಾವು ಈಗ ಏನು ಏಷ್ಯಾ ಕಪ್ ಆಡಕ್ ಹೋಗ್ತಾ ಇದೀವಿ. ಎರಡು ಟೀಮ್ 20 ವರ್ಷ ಆದ್ಮೇಲೆ ನಾವು ಕ್ವಾಲಿಫೈ ಆಗಿರೋದು. ಅದಕ್ಕಿಂತ ಮುಂಚೆ ನಾವು ಒಂದ್ಸರಿ ಹೋಸ್ಟ್ ಮಾಡಿದ್ವಿ, ಸೊ ಕ್ವಾಲಿಫೈ ಆಗಿದ್ದು ಡೈರೆಕ್ಟ್ ಆಗಿ. ಅದೇ ಬಿಟ್ರೆ ಆನ್ ಮೆರಿಟ್ ನಾವು 20 ವರ್ಷ ಆದ್ಮೇಲೆ ಕ್ವಾಲಿಫೈ ಆಗಿರೋದು. ಐ ಆಮ್ ಸೋ ಹ್ಯಾಪಿ ಫಾರ್ ದೋಸ್ ಗರ್ಲ್ಸ್. ಪ್ಲೀಸ್ ಸಪೋರ್ಟ್ ದೆಮ್ ವಿತ್ ಆಲ್ ಯುವರ್ ಹಾರ್ಟ್. ದೇ ಡಿಸರ್ವ್ ಮೋರ್ ದನ್ ಎನಿಥಿಂಗ್. ಅವ್ರಿಗೆ ನಿಮ್ ಸಪೋರ್ಟ್ ಬೇಕೇ ಬೇಕು. ಇಂಡಿಯನ್ ಫುಟ್ಬಾಲ್ ಫ್ಯಾನ್ಸ್, ಮೆನ್ಸ್ ಫುಟ್ಬಾಲ್ ಈಸ್ ಗಲೀಜ್, ಕಚಡ, ಗಟಾರ್ ಆಗ್ಬೋಗ್ಬಿಟ್ಟಿದೆ. ಅದನ್ನ ಕಿತ್ತಾಕ್ಬಿಡಿ. ವುಮೆನ್ಸ್ ಫುಟ್ಬಾಲ್ ತುಂಬಾ ಚೆನ್ನಾಗಿ ಆಡ್ತಾರೆ ಹುಡುಗಿಯರು. ಸಪೋರ್ಟ್ ಮಾಡಿ ಅವ್ರಿಗೆ. ಅದಕ್ಕೆ ಮುಂಚೆ ನಮ್ಮ ಸೀನಿಯರ್ ವುಮೆನ್ಸ್ ಟೀಮ್ ಕೂಡ ಕ್ವಾಲಿಫೈ ಆಗಿದೆ. ದೇ ವಿಲ್ ಬಿ ಗೋಯಿಂಗ್ ಟು ಏಷ್ಯಾ ಕಪ್ ಇನ್ ಆಸ್ಟ್ರೇಲಿಯಾ 2026 ಮಾರ್ಚ್ ಅಲ್ಲಿ ಇರುತ್ತೆ ಅದು. ಯಾ, ಸೊ ಆಸ್ಟ್ರೇಲಿಯಾದಲ್ಲಿ ಆಡ್ತೀವಿ ನಾವು. ವೆರಿ ಎಕ್ಸೈಟಿಂಗ್. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ದಟ್. ಲೆಟ್ ಅಸ್ ಸಿ ಹೌ ದಟ್ ಗೋಸ್. ಯಾ, ವುಮೆನ್ಸ್ ಫುಟ್ಬಾಲ್ ಇಸ್ ದಿ ಒನ್ಲಿ ಪಾಸಿಟಿವ್ ಥಿಂಗ್ ಪ್ರೆಸೆಂಟ್ಲಿ ವಿ ಹ್ಯಾವ್. ಸೊ ಐ ಕೈಂಡ್ ಆಫ್ ಹ್ಯಾಪಿ ಅಂಡ್ ರಿಲೀವ್ಡ್. ಯಾಕಂದ್ರೆ ಅಂಡರ್ 17 ಐ ಲೈಕ್ ದಟ್ ಟೀಮ್. ಏನಕ್ಕಂದ್ರೆ ದ ವೇ ವಿ ಪ್ರೆಸ್ ಅಲ್ಲ, ಆ ಟೀಮ್ ಅಲ್ಲಿ ಪ್ರೆಸ್ ಮಾಡೋದು ಅಂಡರ್ 20 ಅಲ್ಲಿ ಹಂಗೆ ಕೂಡ ವಿ ಆರ್ ರಿಯಲಿ ಗುಡ್. ಅಂಡರ್ 17 ಅಲ್ಲಿ ನೋಡಿ ನಮ್ಗೆ ಡಿಫಿಕಲ್ಟ್ ಮ್ಯಾಚ್ ಉಜ್ಬೇಕಿಸ್ತಾನ್, ಅದು ಕಮ್ ಬ್ಯಾಕ್ ಮಾಡಿ ವಿನ್ ಮಾಡಿದ್ದಾರೆ. ನಾನು ಮ್ಯಾಚ್ ನೋಡಕ್ಕಾಗಲ್ಲ, ಬಟ್ ಐ ಸಾದಿ ಅದನ್ನ ನೋಡಿದೆ ಆಮೇಲೆ. ಸೊ ಕಮ್ ಬ್ಯಾಕ್ ಮಾಡಿ ವಿನ್ ಆಗಿದ್ವಿ ನಾವು. ದಟ್ಸ್ ವಂಡರ್ಫುಲ್. ಅದು ಮತ್ತೆ ಏನಾದ್ರೆ ಡೂ ಆರ್ ಡೈ, ಅವ್ರು ಗೆದ್ರೆ ಅವ್ರು ಹೋಗ್ತಾರೆ, ನಾವು ಗೆದ್ರೆ ನಾವು ಹೋಗ್ತೀವಿ ಅನ್ನೋ ಸಿಚುವೇಶನ್. ಸೊ ಇಟ್ ವಾಸ್ ವಂಡರ್ಫುಲ್. ಸೊ ಅಟ್ ಲೀಸ್ಟ್ ನಮ್ ಚಾನಲ್ ಇಂದ ನಾವು ತುಂಬಾ ಪುಷ್ ಮಾಡ್ತೀವಿ ವುಮೆನ್ಸ್ ಫುಟ್ಬಾಲ್ ಅಪ್ಡೇಟ್ಸ್. ಮತ್ತೆ ನಮ್ ಕಡೆಯಿಂದ ಎಷ್ಟಾಗುತ್ತೋ ಸಪೋರ್ಟ್ ಮಾಡ್ತೀವಿ. ತುಂಬಾ ಮಾತಾಡೋಣ ವುಮೆನ್ಸ್ ಫುಟ್ಬಾಲ್ ಬಗ್ಗೆ ನೆಕ್ಸ್ಟ್ 1.5 year ಬಿಕಾಸ್ ದೇ ಡಿಸರ್ವ್ ಇಟ್. ಆದ್ರೆ 2026 ಏಷ್ಯನ್ ಕಪ್ ಕ್ವಾಲಿಫೈ ಆದ ತಕ್ಷಣನೇ ಕಲ್ಯಾಣ್ ಚೌಧರಿ ಅವರು ನೆನಪಿದೆ ಒಂದು ಹೋಲ್ ಇದನ್ ಬಿಟ್ಟಿದ್ರು, AFF ಏನ್ ಮಾಡುತ್ತೆ ಅಂತ. ಆ ಲಿಸ್ಟ್ ನೆನಪಿದ್ಯಾ? ಒಂದ್ ದೊಡ್ಡ ಲಿಸ್ಟ್ ಬಿಟ್ಟಿದ್ರು. ಗೊತ್ತು. ವಾಟ್ ಯು ಸೇ, ಲೈಕ್ ಅಲ್ಲಿ ಅಟ್ ಲೀಸ್ಟ್ ಕ್ವಾಲಿಫೈ ಆಗಿದ್ದಾರೆ. ಮತ್ತೆ ಎಲ್ಲರಿಗೂ ಹೇಳಿದ್ದಾರೆ $25,000 3 ಟೀಮ್ಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಐ ಡೋಂಟ್ ನೋ ಯಾವ ಟೀಮ್ ಕೊಟ್ರ. ಇದೆಲ್ಲ ಜಸ್ಟ್ PR ಗೇಮ್ಸ್ ಮಂಜು. ಅದು ಏನಿದೆ ದರಿದ್ರ PR ಗೇಮ್ಸ್. ಇನ್ನ ಎಷ್ಟಂತ ಬೇರೆ ಬಯಸ್ಕೋತೀರಾ ಗುರು ನಿಮ್ದು ಇದಕ್ಕೆ? ಇವರನ್ನ ನೋಕಿ
ಇದೆಲ್ಲ ಸುಮ್ನೆ ಜಸ್ಟ್ ಏನೋ ಒಂದು ಪಿ ಆರ್ ಒಂದು ನಾವು ಏನೋ ಮಾಡ್ತಿದೀವಿ ಅಂತ ತೋರ್ಸಕ್ಕೆ. ಬಟ್ ದ ಹಾರ್ಸ್ ಟ್ರೂತ್ ಇಸ್ AFF ಹತ್ರ ದುಡ್ಡಿದ್ರು ಅದನ್ನ ನೀಟಾಗಿ ಖರ್ಚು ಮಾಡ್ತಿಲ್ಲ, ಅಥವಾ ದುಡ್ಡೇ ಇಲ್ಲ, ಅಥವಾ ಅವ್ರ ಪರ್ಸನಲ್ ದುಡ್ಡನ್ನ ಇಟ್ಕೊಂಡು ಏನೋ ಮಾಡ್ಕೋತಿದ್ದಾರೆ. ಇದು ಹಾರ್ಸ್ ಟ್ರೂತ್. ಅಂಡ್ ನಂಗೆ ಒಂದು ಖುಷಿ ಆಗೋದ್ ಏನಂದ್ರೆ ಸೀನಿಯರ್ ವುಮೆನ್ಸ್ ನಾವು ಒಂದು ಫಾರಿನ್ ಕೋಚ್ ಇದ್ದಾಗ 54-55 ರ್ಯಾಂಕ್ ಅಲ್ಲಿ ಇದ್ವಿ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ. ಅದಾದ್ಮೇಲೆ ತಿರ್ಗಾ ಇಂಡಿಯನ್ ವುಮೆನ್ಸ್ ಕೋಚ್ ಗೆ ಒಬ್ರು ಲೇಡಿ ಬರ್ತಾರೆ, ತಿರ್ಗಾ ಅಲ್ಲಿ ಡ್ರಾಪ್ ಆಗ್ಬಿಡ್ತೀವಿ. ಸಿಕ್ಕಾಪಟ್ಟೆ ವರ್ಸ್ಟ್ ಆಡ್ತೀವಿ ತಿರ್ಗಾ. ಈವನ್ ಇವಾಗ ಕ್ರಿಸ್ಪಿನ್ ಛೇತ್ರಿ ಬಂದ್ಮೇಲೆ ತಿರ್ಗಾ ಆ ಗ್ಲೋರಿ ಡೇಸ್ ವಾಪಸ್ ಬರೋ ತರ ಕಾಣಿಸ್ತಿದೆ. ದಟ್ ಫಾರಿನ್ ಕೋಚ್ ಅಲ್ಲ, ತುಂಬಾ ಸಖತ್ ಇದಾಗೆ ಮಾಡಿದ್ರು ಇಂಡಿಯನ್ ವುಮೆನ್ಸ್ ಟೀಮ್. Denebri. Yeah, I think when we look back, maybe down the line 20 years, when we look back, we can definitely distinguish between before Denebri and after Denebri. Because he did on very ಅಂದ್ರೆ senior team ಅಲ್ಲ whole structure ಅಲ್ಲೇ he brought that continuity, and I'm so happy that happened. Because these girls definitely deserve, because they get bare minimum from AFF. ಇನ್ನ IWL ಸ್ಟಾರ್ಟ್ ಆಗಿಲ್ಲ. ಐ ಜಸ್ಟ್ ವಾಂಟ್ ಟು ರಿಮೈಂಡ್ ಯು ಎವ್ರಿವನ್, IWL ಸ್ಟಾರ್ಟ್ ಆಗಿಲ್ಲ. ನಾವು ಮಾರ್ಚ್ 26ರಲ್ಲಿ ನಾವು ಏಷ್ಯನ್ ವುಮೆನ್ಸ್ ಗೇಮ್ ಆಡಕ್ ಹೋಗ್ತಾ ಇದೀವಿ. ಇವ್ರು IWL ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತಾನು ಗೊತ್ತಿಲ್ಲ. ಇಟ್ಸ್ ಸಪೋಸ್ ಟು ಸ್ಟಾರ್ಟ್, ಅದು ಸ್ಟಾರ್ಟ್ ಆಗ್ಬೇಕಿತ್ತು, ಇವಾಗ ಆಡ್ಬೇಕಿತ್ತು ಹುಡುಗಿಯರು. ಇವಾಗ ಕಾಂಪಿಟೇಟಿವ್ ಗೇಮ್ ಆಡಿದ್ರೆ ಟುಡ್ ಹ್ಯಾವ್ ಹೆಲ್ಪ್ ದೆಮ್ ಮೋರ್. ಯಾಕಂದ್ರೆ ಇಂಟೆನ್ಸಿಟಿ, ದ ಕೈಂಡ್ ಆಫ್ ಇಂಟೆನ್ಸಿಟಿ ದಟ್ ಏಷ್ಯನ್ ಕಪ್ ಈಸ್ ಗೇಮ್ಸ್ ಈಸ್ ಗೋಯಿಂಗ್ ಟು ಗಿವ್ ಅಸ್ ಇಸ್ ರಿಯಲಿ ವೆರಿ ವೆರಿ ಡಿಫಿಕಲ್ಟ್ ಒನ್. ಯಾಕಂದ್ರೆ ನಾವು ಮೊನ್ನೆ ತಾನೇ ಇರಾನ್ ಮೇಲೆ ಸೋತ್ವಲ್ಲ. ಸೊ ವಿ ಕುಡ್ ಏಬಲ್ ಟು ಸಿ ವಾಟ್ ವಾಸ್ ದ ಇಂಟೆನ್ಸಿಟಿ ಡಿಫರೆನ್ಸ್ ಅಂತಂದು. Hopefully, these women are given what they deserve and what they need for decently performing in Asia Cup. ನೋಡೋಣ. Australia Asia Cup is something I am extremely what is that? Um, ತುಂಬಾ ಹೋಪ್ಸ್ ಇಟ್ಕೊಂಡು ನೋಡ್ತಾ ಇರುವಂತ ಒಂದು ಟೂರ್ನಮೆಂಟ್ ಅದು. ಹೋಪ್ಫುಲಿ ನನ್ನ ಪ್ರಕಾರ ನೆಕ್ಸ್ಟ್ ಒಂದು 4 years ಅಲ್ಲಿ ಅದಕ್ಕಿಂತ ಬಿಗ್ ಟೂರ್ನಮೆಂಟ್ ನಮ್ಗೆ ಯಾವ್ದು ಕಾಣ್ತಿಲ್ಲ ನನ್ನ ಕಣ್ಣಿಗೆ. ನೋಡೋಣ ಯಾವ ತರ ಆಡ್ತಾರೆ ನಮ್ಮ ವುಮೆನ್ಸ್ ಅಂತ. ಓಕೆ, ಇದು ನ್ಯಾಷನಲ್ ಟೀಮ್ ಬಗ್ಗೆ ಆದ್ರೆ ಇವಾಗ ಅಂಡರ್ 17, ಅಂಡರ್ 20 ಅಂಡ್ ಸೀನಿಯರ್ ಟೀಮ್ ವುಮೆನ್ಸ್ ಎಲ್ಲರೂ ಕ್ವಾಲಿಫೈ ಆಗಿದ್ದಾರೆ. ಕಂಗ್ರಾಚುಲೇಷನ್ಸ್ ಟು ಆಲ್ ದಿ ಗರ್ಲ್ಸ್. ಕಲ್ಯಾಣ್ ಚೌಬೆ ಅಂಡ್ ಟೀಮ್ ಹೇಳಿದ್ದಾರೆ ಮೂವರ್ಗೂ ಅವ್ರು $25,000 ಕೊಡ್ತೀನಿ ಅಂತ. ವಿ ವಿಲ್ ಟ್ರೈ ಟು ಟ್ರ್ಯಾಕ್ ಇಟ್. ಅವ್ರು ಕೊಟ್ರ ಇಲ್ಲ ಅಂತ ಇಲ್ಲಿ ತನ ಅಂತೂ ಏನು ನ್ಯೂಸ್ ಇಲ್ಲ ಕೊಟ್ಟಿದ್ದಾರೆ ಅನ್ನೋದು. ನಾನೇನಂತೀನಿ ಗೊತ್ತಾ, ಆ ಕಾಸು ಕೊಡೋದ್ರಲ್ಲಿ ಅವ್ರು IWL ಸ್ಟಾರ್ಟ್ ಮಾಡ್ಬೋದಿತ್ತಪ್ಪ, ಅದನ್ನು ಮಾಡ್ತಿಲ್ಲ. ಲೆಟ್ ಅಸ್ ಕೀಪ್ ದಟ್ ಅಸೈಡ್. ಓಕೆ, ಕಮಿಂಗ್ ಟು ದ ಲೇಟೆಸ್ಟ್ ಇಂಪ್ರೂವ್ಮೆಂಟ್ಸ್ ಇನ್ ಕ್ಲಬ್ ಫುಟ್ಬಾಲ್. ಸೊ ಯಸ್, ಸೂಪರ್ ಕಪ್ ಈಸ್ ಬ್ಯಾಕ್ ಅಂಡ್ ಫಾರ್ ಗುಡ್. ಅಂಡ್ ಒನ್ ಮೋರ್ ಥಿಂಗ್ ಏನ್ ಹೇಳ್ಬೇಕಂದ್ರೆ, BFC ಇವಾಗ ಇನ್ನೂ ಸ್ಕ್ವಾಡ್ ಬಿಟ್ಟಿಲ್ಲ, ಬಟ್ 4 ಫಾರಿನರ್ಸ್ ಜೊತೆ ಮಾತ್ರ ನಾವು ಆಡೋದಂತ ಕನ್ಫರ್ಮ್ ಆಗಿದೆ. ಸೊ ಯಶ್, ಸೂಪರ್ ಕಪ್ ಬಗ್ಗೆ ಹೇಳಿ, ಈ ಗ್ರೂಪ್ ಬಗ್ಗೆ. ಮತ್ತೆ ಪಂಜಾಬ್ ನೀವು ಒಂದ್ ಸ್ವಲ್ಪ ಅನಾಲಿಸಿಸ್ ಮಾಡಿದೀರಾ ಅಪೋಸಿಷನ್. ವಾಟ್ ಡು ಯು ಥಿಂಕ್? ಪ್ಲೀಸ್ ಟೇಕ್ ಅಸ್ ಥ್ರೂ ದೇರ್. ಪಂಜಾಬ್ 4 ಫಾರಿನ್ ಪ್ಲೇಯರ್ಸ್ ನ ಸೈನ್ ಮಾಡಿದೆ ಇವಾಗ. 2 ಸೆಂಟರ್ ಬ್ಯಾಕ್, 1 ಅಟ್ಯಾಕಿಂಗ್ ಮಿಡ್ ಫೀಲ್ಡರ್, 1 ಫಾರ್ವರ್ಡ್. ಸೊ ಅವ್ರದ್ದು ಓಕೆ, ದೇ ಲುಕ್ ಸ್ಟ್ರಾಂಗ್. ಕಾಂಪಿಟೇಷನ್ ಕೊಡ್ತಾರೆ ಅನ್ನಿಸ್ತಿದೆ. ಇನ್ಬಿಟ್ಟು ಗೋಕುಲಂ ಕೇರಳ ಅಷ್ಟು ಏನೋ ಇಲ್ಲ. ಇವನ್ ಮೊಹಮ್ಮದಿನ್ ಕೂಡ ಏನು ಅಂತದಿಲ್ಲ. ಮೊಹಮ್ಮದಿನ್ ಲೈಕ್ ಅವರು ಇದನ್ನ ಹಾಕಕ್ ಹೋಗಿದ್ರು, ಏನಂತೀರ, ಅವ್ರು ಶಟ್ ಡೌನ್ ಮಾಡೋ ಸ್ಟೇಜ್ ಅಲ್ಲಿ ಹೋಗಿದ್ರು ಮೊಹಮ್ಮದಿನ್. ಸೊ ಅದೊಂದು ಬಾದರ್ ಆಗಲ್ಲ. ಅದ್ ಮೊಹಮ್ಮದಿನ್ ಬಿಟ್ರೆ ಇನ್ನು ನೆಕ್ಸ್ಟ್ ನಾವು ಮಾತಾಡ್ಬೇಕಾಗಿರೋದು ಬ್ಯಾಂಗ್ಳೂರ್ FC ಇಲ್ಲಿ ಆಸ್ ಆಫ್ ನೌ 4 ಫಾರಿನರ್ಸ್. 1 ಸೆಂಟ್ರಲ್ ಮಿಡ್ ಫೀಲ್ಡರ್, ಇನ್ನೊಂದು ಅಟ್ಯಾಕಿಂಗ್ ಮಿಡ್ ಫೀಲ್ಡರ್, 1 ಸೆಂಟರ್ ಬ್ಯಾಕ್, 1 ರೈಟ್ ವಿಂಗ್. ಸೊ ವಿ ಡೋಂಟ್ ಹ್ಯಾವ್ ಅ ಪ್ರಾಪರ್ ಸ್ಟ್ರೈಕರ್ ಈ ಸತಿ. ಅದು ರಾನ್ ವಿಲಿಯಮ್ಸ್ ನನ್ಗೆ ಏನು ಒಂದು ಡೌಟ್ ಅಂದ್ರೆ, ಅವ್ನ್ ಕಾಂಟ್ರಾಕ್ಟ್ ಎಕ್ಸ್ಟೆನ್ಷನ್ ಕೂಡ ಮಾಡಿಲ್ವಾ ಅಂತ. ಬಿಕಾಸ್ ಯಾಕೆಂದ್ರೆ ಒಂದು ಏನೇ ಪೋಸ್ಟ್ ಹಾಕಿಲ್ಲ ಇವ್ರಿನ್ನ. ಸೊ ಅದೊಂದು ಡೌಟ್ ಇದೆ. ಬಟ್ ಅದೊಂದ್ ಬಿಟ್ರೆ ವಿ ಡೋಂಟ್ ಹ್ಯಾವ್ ಅ ಸ್ಟ್ರೈಕರ್. ಅದೇ ಪ್ರಾಬ್ಲಮ್. ನೀವು ಈ ಗ್ರೂಪ್ ಬಿಟ್ಟು ಬೇರೆ ಗ್ರೂಪ್ ಅಲ್ಲಿ ತಗೊಂಡ್ರೆ, ಇವನ್ ಬಗಾನ್ ವಿಲ್ ಪ್ಲೇ ಫುಲ್ ಸ್ಟ್ರೆಂತ್ ಟೀಮ್, ಗೋವಾ ವಿಲ್ ಪ್ಲೇ ಫುಲ್ ಸ್ಟ್ರೆಂತ್ ಟೀಮ್. ಗೋವಾ ಪ್ರಾಬಬ್ಲಿ ಇಲ್ಲ, ಬಟ್ ಬಗಾನ್ ಫುಲ್ ಸ್ಟ್ರೆಂತ್ ಆಡ್ತಾರೆ, ಈಸ್ಟ್ ಬೆಂಗಾಲ್ ಫುಲ್ ಸ್ಟ್ರೆಂತ್ ಆಡ್ತಾರೆ, ನಾರ್ತ್ ಈಸ್ಟ್ ಫುಲ್ ಸ್ಟ್ರೆಂತ್ ಆಡ್ತಾರೆ. ಸೊ ಅವ್ರದ್ರಲ್ಲೆಲ್ಲ ಆಲ್ಮೋಸ್ಟ್ 6 ಫಾರಿನ್ ಪ್ಲೇಯರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ, ಈಸ್ಟ್ ಬೆಂಗಾಲ್ ಒಂದು 5 ಫಾರಿನ್ ಪ್ಲೇಯರ್ಸ್ ಇದಾರೆ. ಅದ್ ಬಿಟ್ರೆ ಇನ್ನೆಲ್ಲ 6 ಫಾರಿನ್ ಪ್ಲೇಯರ್ಸ್ ಇದಾರೆ. ದೇ ಆರ್ ಕ್ವಾಲಿಟಿ ಸೈಡ್ಸ್ ಇವಾಗ BFC ಬಿಟ್ರೆ ಇವರೆಲ್ಲ. ಸೊ ನನ್ಗೆ ಒಂದು ಡೌಟ್ ಏನಂದ್ರೆ, ಲೈಕ್ ವಿ ಆರ್ ದಟ್ ಗುಡ್ ಎನಫ್ ಟು ಕಂಪೀಟ್ ವಿತ್ ಇಂಡಿಯನ್ ಏನೋ ಫಾರ್ವರ್ಡ್ ಇನ್ ಸೂಪರ್ ಕಪ್ ಅಂತ. ಬಿಕಾಸ್ ಯಾಕೆಂದ್ರೆ ಅಪಾರ್ಟ್ ಫ್ರಮ್ ಸುನಿಲ್ ಛೇತ್ರಿ, we don't have any other good options. Yeah, I'll tell you again. If Sunil Chhetri is your goal scorer for Super Cup, forget it. Okay, so first thing. Secondly, see, last year ನಾನು ಸುನಿಲ್ ಛೇತ್ರಿ ಬ್ಯಾಕ್ ಮಾಡಿದ್ದೆ because he was in that stage. ಆ ಜೀಲ್ ಇತ್ತು, ಆ ಕಮ್ ಬ್ಯಾಕ್ ಮಾಡ್ಬೇಕನ್ನೋ ಎನರ್ಜಿ ಇತ್ತು. I personally feel now that is disappearing, and it will disappear after this season. So hopefully Sunil ಇದು ಫೈನಲ್ ಸೀಸನ್ 25-26, at least for BFC.
I don't care if you want to play somewhere else, you can. But at least for BFC, we have to get out of this emotional thing and we have to move forward. ಯಾಕಂದ್ರೆ ನಾವು ಒಂದ್ ಕಪ್ ಗೆದ್ದು ಹಾಫ್ ಎ ಡಿಕೆಡ್ ಆಗೋಗಿದೆ. ಇಟ್ ವಿಲ್ ಬಿ ಎ ಡಿಕೆಡ್ ಇನ್ See, ಅನದರ್ sir, 3 years. ಅದೆಲ್ಲ That's what. ಮುಗೀತು. ಸುನಿಲ್ ಛೇತ್ರಿ ಯಾವಾಗ ಡಿಸಪಿಯರ್ ಆಗ್ತಾರೆ ಅದು ಇವಾಗ ಬೇಡ ನನ್ಗೆ. ಅವ್ರು ಅಲ್ಲಿರೋ ಸೀಲ್ ಇದೆಯೋ ಚೆನ್ನಾಗಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ನಮ್ ಕ್ಲಬ್ ಅಲ್ಲಂತೂ ಆ ಸೀಲ್ ನಾನು ನೋಡೇ ಇಲ್ಲ. ಲಾಸ್ಟ್ ನಾನು ನೋಡಿದ್ದೆ 2019 AFC ನೈಟ್ಸ್, ಅದು ಬಿಟ್ರೆ ನಾನು ಇವಾಗ 2026 ಅಲ್ಲಿ ಇದೀವಿ, ಇದುವರೆಗೂ ನಾವು ಇದೇ ನೋಡಿಲ್ಲ. ಕಂಠೀರವದಲ್ಲಿ ಮಾತಾಡ್ತಿದ್ದೀನಿ, 2022 ಆಡಿದ್ರಿ ಅದು ಬಿಡಿ, ಕಂಠೀರವದಲ್ಲಿ ಮಾತಾಡ್ತಿದ್ದೀನಿ ನಾನು ನೋಡೇ ಇಲ್ಲ. ಹಿಂಗೆ True, true, true. ನೋಡ್ಬೇಕು ಅಂತ ಇರೋ ಟೀಮ್ ಈ ತರ ಇರಲ್ಲ. ನೋಡ್ಬೇಕು ಅಂತ ಇರೋ ಟೀಮ್ ಇವಾಗ ನಾರ್ತ್ ಈಸ್ಟ್ ಏನ್ ಮಾಡ್ತಿದ್ದಾರೆ, ಇಲ್ಲ FC ಗೋವಾ ಏನ್ ಮಾಡ್ತಾರೆ, ಇಲ್ಲ ಫಾರ್ ಲೀವ್ ದಟ್ ಮ್ಯಾಟರ್ ಮೋಹನ್ ಬಗಾನ್ ಬಗ್ಗೆ ನೀನೇ ಕೆಟ್ಟದಾಗ ಮಾತಾಡ್ಬೋದು, ಬಟ್ ಅವ್ರು ಬಿಲ್ಡ್ ಮಾಡೋ ಸ್ಕ್ವಾಡ್, ಅವ್ರು ಖರ್ಚು ಮಾಡೋ ಪರ್ಸು ನಾವು ಯಾವ್ದು ಕಂಪೇರ್ ಮಾಡಕ್ಕೆ ಆಗಲ್ಲ. ಟ್ರೂ ಟ್ರೂ. ಸೊ ಇವಾಗ ಪ್ರೆಸೆಂಟ್ಲಿ BFC ನೋಡಿದ್ರೆ ಒಬ್ಬ ಗೋಲ್ ಕೀಪರ್ ಆಡ್ ಮಾಡಿದೀವಿ ನಾವು, ಮತ್ತೆ 4 ಫಾರಿನರ್ಸ್ ಆಡ್ ಆಗಿದ್ದಾರೆ. ರಾಹುಲ್ ಬೇಕೆ ಮೋಸ್ಟ್ ಪ್ರಾಬ್ಲಿ ನಮ್ಮ ಗೋ ಟು ಸೆಂಟರ್ ಬ್ಯಾಕ್ ವಿತ್ ಸಾನಾ, ಅದರ್ವೈಸ್ ಸಾಲದಿನಿ. ಸೊ ಸಲಾದಿನ್ ಬಾಹಿ. ನಮ್ದು ಯಾ ಸೊ ಬ್ಯಾಕ್ ಲೈನ್ ಇಸ್ ಸೇಫ್ ಅನ್ಸುತ್ತಾ? ಸಾಯಿಲ್ ಕೂಡ ಗೋಲ್ ಕೀಪಿಂಗ್ ಆಪ್ಷನ್ ಇರ್ತಾರೆ ರಾಲ್ಟೆ ಜೊತೆ, ಬಟ್ ಐ ಥಿಂಕ್ ಜಸ್ಪ್ರೀತ್ ವಿಲ್ ಬಿ ಕಾಂಪಿಟಿಂಗ್ ಫಾರ್ ನಂಬರ್ 2 Second, ಅಲ್ವಾ? yeah. ಸೆಕೆಂಡ್ Yeah, ಗೋಲ್ yeah. ಕೀಪರ್, ಐ ಮೀನ್ ನಂಬರ್ 2 ಅಂದ್ರೆ ಸೆಕೆಂಡ್ ಗೋಲ್ ಕೀಪರ್ ಜಿಕೆಗೆ. ಗುರ್ಪ್ರೀತ್ ಸಿಂಗ್ ಸಾಂಧು ಡೆಫಿನೆಟ್ಲಿ ಐ ಪರ್ಸನಲಿ ಥಿಂಕ್ ಈಸ್ ಮೇಕಿಂಗ್ ಕೈಂಡ್ ಆಫ್ ಅ ಕಮ್ ಬ್ಯಾಕ್, ಬಟ್ ಅವ್ರು ಏಷ್ಯನ್ ಕಪ್ ಅಲ್ಲಿ ಏನ್ ಫಕಪ್ಸ್ ಮಾಡಿದ್ರು ಅದನ್ನ ಈ ಕುಡಂಟ್ ಏಬಲ್ ಟು ರಿಕವರ್ ದಮ್, ಅದಾಗ್ಲಿಲ್ಲ ಅವ್ರ ಕಡೆಯಿಂದ. ಸೊ ಅದಕ್ಕೆ ಹೊರಗಾಗಿದೀವಿ ನಾವು. ವಾಟ್ ಎವರ್, ಅವ್ರು ನಾರ್ವೆಲ್ ಹೋಗ್ಬಿಟ್ಟು ತಾವೇ ಪರ್ಸನಲ್ ಇನ್ವೆಸ್ಟ್ ಮಾಡಿ ಟ್ರೈನ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಲೆಟ್ ಅಸ್ ಸಿ ಅಟ್ ಲೀಸ್ಟ್ ನಮ್ BFC ಗೆ ಏನಾದ್ರು ಯೂಸ್ ಆಗುತ್ತಾ ಅದು ಅಂತ. ಸಿ ಎಂಡ್ ಆಫ್ ದ ಡೇ ಇಟ್ ಇಸ್ ಆಲ್ ರಿಸಲ್ಟ್ ಓರಿಯೆಂಟೆಡ್. ಸೊ ಇಫ್ ವಿ ಡೋಂಟ್ ಕ್ವಾಲಿಫೈ ಫಾರ್ next round of the Super Cup, doesn't make sense why we lot of things we need to question. So you are presently the team irodu Nikhil Pujari you fit idanalla, he is training Come back. the team. Yes sir. Okay Pujari ready idane, Bhutia ready idane, and also Roshan is also ready, right? ಅವನೇನು injured ಇಲ್ಲ. ಇಂಜುರಿ ಏನೋ ಸ್ಲೈಟ್ ಇಂಜುರಿ ಆಯ್ತು ಅಂತ ಅವನು ಸ್ಕ್ವಾಡ್ ಇಂದ ಬಿಟ್ವಿ ಅಂತ ಅಪ್ಡೇಟ್ ಆಗಿದ್ದು 9th ಗೇಮ್ಗೆ, October 9th ನಾವೇನ್ ಆಡ್ತೀವಿ ಇಂಡಿಯಾ ವರ್ಸಸ್ ಸಿಂಗಾಪುರ ಗೇಮ್ ಅಲ್ಲಿ. ಬಟ್ ದ ಥಿಂಗ್ ಈಸ್ ಇವಾಗ ತುಂಬಾ ಆಪ್ಷನ್ಸ್ ಇದೆ. ಇವನ್ ವಿಂಗ್ ಬ್ಯಾಕ್ಸ್ ಆಗಿರ್ಬೋದು, ಇಲ್ಲ ಸೆಂಟರ್ ಬ್ಯಾಕ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದು ಮಿಡ್ಫೀಲ್ಡ್ ಅಂತ ಬಂದಾಗ. ಸೊ ರೋಷನ್ ಜೊತೆ ಕಾಂಪೀಟ್ ಮಾಡಕ್ ಇವಾಗ ಸಾಲಾ ಇದಾನೆ, ಅದ್ ಬಿಟ್ರೆ ರಿಕ್ಕಿ ಮೆಹ್ತಾ ಇದಾನೆ. ಐ ವಿಲ್ ಏನಂತೀರಾ ಪ್ಲೇಸ್ ರಿಕ್ಕಿ ಹೈಯರ್ ದೆನ್ ಸಾಲಾ. ಆಶಿಕ್ ಲೆಫ್ಟ್ ಅಲ್ಲಿ ಮತ್ತೆ ರೋಷನ್ ಲೆಫ್ಟ್ ಅಲ್ಲಿ, ಇಬ್ರು ಅಟ್ಯಾಕಿಂಗ್ ಮೈಂಡೆಡ್. ಡೂ ಯು ಥಿಂಕ್ ಅಟ್ ಲೀಸ್ಟ್ ಈ ರೋಷನ್ ಟ್ರ್ಯಾಕ್ ಬ್ಯಾಕ್ ಚೆನ್ನಾಗಿ ಮಾಡ್ತಾನೆ, ಅದೊಂದು ರೀಸನ್ ಇಂದ ಆಶಿಕ್ಗೆ ಒಂದು ಒಳ್ಳೆ ಫ್ರೀ ಸ್ಪೇಸ್ ಸಿಗುತ್ತೆ, ಅವನಿಗೆ ಈ ಕ್ಯಾನ್ ಪರ್ಫಾರ್ಮ್ ಬೆಟರ್ ದನ್ ವಾಟ್ ಈ ಡಿಡ್ ಅಟ್ ಮೋಹನ್ ಬಗಾನ್ ಅನ್ಸುತ್ತೆ ನಿಂಗೆ? ದ ಓನ್ಲಿ ಥಿಂಗ್ ಏನ್ ಗೊತ್ತಾ, ಆಶಿಕ್ ಡಸ್ ಎವ್ರಿಥಿಂಗ್ ರೈಟ್, ಲಾಸ್ಟ್ ಅಲ್ಲಿ ಫಂಬಲ್ ಮಾಡ್ಬಿಡ್ತಾನೆ ಅಷ್ಟೇ. ಏನಂತೀರಾ, ಎಲ್ಲ ಕರೆಕ್ಟ್ ಆಗಿ ಮಾಡಿ ಲಾಸ್ಟ್ ಅಲ್ಲಿ ಎಲ್ಲೋ ಹೊಡಿದ್ರೆ ನೋ ಯೂಸ್. ಗೋಲ್ ಹೊಡಿಬೇಕು, Exactly. ಬೇರೆ ಎಲ್ಲೋ ಹೊಡಿದ್ರೆ ಏನೂ ಸಿಗಲ್ಲ. ಎಕ್ಸಾಕ್ಟ್ಲಿ. ಸಿ ದಟ್ಸ್ ಬೀನ್ ದಿ ಕೇಸ್ ಅವರಲ್ಲ ಆಶಿಕ್ದು ಇದು ನಾಟ್ ನೌ, ಫ್ರಮ್ ಫಸ್ಟ್ ಟೈಮ್ BFC ಇದ್ದಾಗಿಂದ ನಾವು ಅದೇ ಇಶ್ಯೂ ಇದೆ. ಹೌದೌದು. ಅದಕ್ಕೆ ಅದೇ ರೀಸನ್ಗೆ ನಾವು ನಾನು ಪದೇ ಅನ್ಕೊಂತಿದ್ದೆ, ನಾವು ಹೋಪ್ಫುಲಿ ವಿಲ್ ಗೋ ಫಾರ್ ಸಂಬಡಿ ಫ್ರಮ್ ಆರ್ ರಿಸರ್ವ್ ಟೀಮ್, ಅದರ್ವೈಸ್ ಫ್ರಮ್ Reserves. ಸಮನ್ ಫ್ರಮ್ ಐ ಲೀಗ್. ಬಟ್ ಮತ್ತೆ ಆಶಿಕ್ ಹೋದ್ವಿ, ಹೈ ಪ್ರೊಫೈಲ್ ಸೈನಿಂಗ್, ಅಂಡ್ ವಿ ಪೇಡ್ ಹಿಮ್ ಸೋ ಮಚ್. ಅಷ್ಟೆಲ್ಲ ಆಗಿದೆ, 1.4 CR. ನೋಡೋಣ. ಯಾ ನೋಡೋಣ ಆಶಿಕ್ದು ಏನ್ ಸಿಚುವೇಶನ್ ಆಗುತ್ತೆ, ಹೆಂಗ್ ಆಡ್ತೀವಿ, ಏನಾಗುತ್ತೆ ಅಂತ. ಬಟ್ ಲೆಟ್ ಅಸ್ ಟಾಕ್ ಅಬೌಟ್ ಅವರ್ ಯಂಗ್ ಡೈನಾಮಿಕ್ ಮಿಡ್ಫೀಲ್ಡ್. Presently, Shivaldo is back, and Fana is fit and fine, and Vinith is fit and fine. We will always have Suresha because it is Zaragoza, and then these Brandon Sanchez and KZ. What is that? How do you know this name? Siroj. Kuzi. How do you pronounce that? Sirojuddin Kuzi. Okay. So Sirojuddin. ಸೊ ಈ ಒಳ್ಳೆ ಮಿಡ್ಫೀಲ್ಡ್ ಇದೆ ಅಂತ ನನ್ನ ಫೀಲಿಂಗ್ ಇದೆ. ಅಟ್ ಲೀಸ್ಟ್ ಆಫ್ಟರ್ ಲಾಂಗ್ ಟೈಮ್ ಒಬ್ಬ ಒಳ್ಳೆ ಅಟ್ಯಾಕಿಂಗ್ ಮಿಡ್ಫೀಲ್ಡ್ ಆಪ್ಷನ್ಸ್ ನಮ್ ಕಡೆ ಎಲ್ಲ ಸಿಕ್ಕಿದಾವೆ ಅನ್ಸುತ್ತೆ. ವಾಟ್ ಡು ಯು ಥಿಂಕ್? ನಿಂಗೆ ಏನ್ ಅನ್ಸುತ್ತೆ? ಅಟ್ ಲೀಸ್ಟ್ ಈ ಮಿಡ್ಫೀಲ್ಡ್ ನಮ್ ಬ್ಯಾಕ್ ಲೈನ್ ಹತ್ರ ಇವಾಗ ನಮ್ಗೆ ಕ್ಲಿಯರ್ ಇದೆ. ಅಟ್ ಲೀಸ್ಟ್ ದಾನು ಇದಾನೆ ಸಪೋರ್ಟ್ ಗೆ, ಸಾರಿ ನಾಟ್ ದಾನು, ಬುಟಿಯಾ ಇದಾನೆ. ಲಾಸ್ಟ್ ಇಯರ್ ಅವನು ಚೆನ್ನಾಗಿ ಆಡ್ದ ಎಂಡ್ ಆಫ್ ದಿ ಸೀಸನ್ ಅಲ್ಲಿ.
ಸೊ ಬ್ಯಾಕ್ಲೈನ್ ಇಸ್ ಬ್ಯಾಕ್ಲೈನ್ ಇಸ್ ಕೈಂಡ್ ಆಫ್ ಆಲ್ ಸಾರ್ಟೆಡ್. ಮಿಡ್ಫೀಲ್ಡ್ ಬಂದ್ರೆ ಡೂ ಯು ಥಿಂಕ್ ಇಟ್ ಇಸ್ ಅಪ್ಗ್ರೇಡ್ ಫ್ರಮ್ ಲಾಸ್ಟ್ ಇಯರ್? ಆಬ್ವಿಯಸ್ಲಿ ಫಸ್ಟ್ ಸಿರೋಸ್ ಏನ್ ಸೈನ್ ಮಾಡಿದೀವಿ ನಾವು ಉಜ್ಬೇಕಿಸ್ತಾನ್ ಟಾಪ್ ಟೈರ್ ಇಂದ ಈಸ್ ವೇ 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 ಬೆಟರ್ ದನ್ ದಟ್ ಕಂಪ್ಯೂಟರ್. ನಾವು ಸೈನ್ ಮಾಡಿದ್ದ ಕಂಪ್ಯೂಟರ್ ಗಿಂತ ವೇ ಬೆಟರ್. ಅದು ಬಿಟ್ರೆ ನನ್ಗೆ ಸ್ವಲ್ಪ ಬ್ರಿಯಾನ್ ಸ್ಯಾನ್ಚೆಸ್ ಒಂದ್ ಸ್ವಲ್ಪ ಡೌಟ್ ಇದೆ, ಬಿಕಾಸ್ ಒಂದು ಲ್ಯಾಕ್ ಆಫ್ ಗೇಮ್ ಟೈಮ್ ಡ್ಯೂ ಟು ಇಂಜುರಿ, ಇನ್ನೊಂದು ಈಸ್ ರಿಪ್ಲೇಸಿಂಗ್ ನೊಗ್ವೇರಾ ಲಾಸ್ಟ್ ಇಯರ್ ಡಬಲ್ ಡಿಜಿಟ್ ಗೋಲ್ ಪ್ಲಸ್ ಅಸಿಸ್ಟ್ ಸೇರಿ. ಸೊ ಅದೊಂದು ಡೌಟ್ ಇದೆ ನನ್ಗೆ. ಸಿರೋಸ್ ಬಗ್ಗೆ ಡೌಟೇ ಇಲ್ಲ, ಬಿಕಾಸ್ ಯಾಕೆ ಅಂದ್ರೆ ನಾನು ಕೇಳಿದ್ದು, ನಾನು ಒಂದು ವಿಡಿಯೋಸ್ ಎಲ್ಲ ನೋಡಿದ್ದು ಇದ್ದಿದ್ದು ರೀತಿನೇ ಬೇರೆ. ಈವನ್ ಇನ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಸ್ವಲ್ಪ ಜನ ಅವನನ್ನ ತುಂಬಾ ಹೈಪ್ ಮಾಡ್ತಿದ್ದಾರೆ ನೋಡಿರೋರು. ಸೊ ಐ ಥಿಂಕ್ ದಿಸ್ ಗೈ ಇಸ್ ಅ ಗುಡ್ ಸೈನಿಂಗ್ ಅಂತ ಅನ್ಸುತ್ತೆ. ಈವನ್ ಸಲಾದ್ದೀನ್ ಬಾಹಿ ಕೂಡ ಅಷ್ಟೇ, ಒಳ್ಳೆ ಹೈಟ್ ಇದೆ, ಒಳ್ಳೆ ಫಿಸಿಕ್ ಇದೆ ಆಸ್ ಎ ಸೆಂಟರ್ ಬ್ಯಾಕ್. ಸೊ ಸೆಂಟರ್ ಬ್ಯಾಕ್ ಮತ್ತೆ ಸೆಂಟರ್ ಮಿಡ್ ಓಕೆ, ಅಟ್ಯಾಕಿಂಗ್ ಮಿಡ್ ಫೀಲ್ಡರ್ ಲೈಕ್ ಕ್ವಶನಬಲ್, ಇನ್ನ ನೋಡಿಲ್ಲ ನಾವು. ಸೊ ಅವ್ರ ಗೇಮ್ ಟೈಮ್ ಕೊಟ್ಟ ಮೇಲೆ ವಿ ಕ್ಯಾನ್ ಜಡ್ಜ್ ಹಿಮ್ ಆಫ್ಟರ್ ಸೂಪರ್ ಕಪ್ ಅಂತ ಅನ್ಸುತ್ತೆ. ಓಕೆ ಲೆಟ್ ಅಸ್ ಸಿ. ಅಲ್ಲ ಅಟ್ಲೀಸ್ಟ್ ಸೂಪರ್ ಕಪ್ ಅಲ್ಲಿ ನಮಗೆ ಒಳ್ಳೆ ಫೈಟ್ ಇರುತ್ತೆ ಪಂಜಾಬ್ ಇಂದ. ವಿ ವಿಲ್ ಡೆಫಿನೆಟ್ಲಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾವು ಲೀಗ್ ಅಲ್ಲಿ ಯಾವ ತರ ಮಾಡ್ತೀವಿ ಇಫ್ ಸಮ್ ಡೇ ಲೀಗ್ ಹ್ಯಾಪನ್ಸ್. ಓಕೆ, ದಟ್ ಈಸ್ ಆಲ್ವೇಸ್ ಗಿವನ್. ಓಕೆ. ಸೊ ಇದು ಬಿಟ್ರೆ ಇವಾಗ ನನಗೆ ಸ್ವಲ್ಪ ಇದಿರೋದು ಸ್ವಲ್ಪ ಪ್ಲೇಯರ್ಸ್ ನ ವಿ ಶುಡ್ ಲೋನ್ ಔಟ್ ಅಂತ ಅನ್ಸುತ್ತೆ. ಯಾವ್ದು ಇವಾಗ ಇಂಟರ್ ಕಾಶಿ ಬರ್ತಿರ್ಬೋದು, ಇಲ್ಲಾಂದ್ರೆ ಬೇರೆ ಐ ಲೀಗ್ ಟೀಮ್ಸ್ ಗೆಲ್ಲ ಸ್ವಲ್ಪ ಲೋನ್ ಔಟ್ ಮಾಡ್ಬೇಕಂತ ಅನ್ಸುತ್ತೆ. ಫಾರ್ ದಟ್ ಮ್ಯಾಟರ್ ಯು ಟೇಕ್ ಸಲಾಂ ಜಾನ್ಸನ್ ಇರ್ಬೋದು, ಇಲ್ಲ ಸಾಹಿಲ್ ಪುನಿಯಾ ಇರ್ಬೋದು. ಯಾಕಂದ್ರೆ ಅವ್ರಿಗೆ ಇವಾಗ 4 ಗೋಲ್ ಕೀಪರ್ ಇರೋದ್ರಿಂದ ರಾಲ್ತೆ ವಿಲ್ ಬಿ ದ ಥರ್ಡ್ ಚಾಯ್ಸ್ ಅಂತ ಅನ್ಸ್ಬಿಡುತ್ತೆ ನನ್ಗೆ. ಬಿಕಾಸ್ ರಾಲ್ತೆ ಕಾಂಟ್ರಾಕ್ಟ್ ಇದೆ ಇನ್ನ ನಮ್ಮ ಹತ್ರ. ಫಸ್ಟ್ ಚಾಯ್ಸ್ ಗುರ್ಪ್ರೀತ್, ಸೆಕೆಂಡ್ ಚಾಯ್ಸ್ ಜಸ್ಪ್ರೀತ್, ಥರ್ಡ್ ಚಾಯ್ಸ್ ರಾಲ್ಟೆ ಅಂತ ಬಂದ್ರೆ ಸಾಹಿಲ್ ಪುನಿ ಗೇಮ್ ಟೈಮ್ ಸಿಗಲ್ಲ. ಸೊ ಯಾವ್ದಾದ್ರು ಒಂದು ಐ ಲೀಗ್ ಕ್ಲಬ್ಸ್ ಗೆ, ಇಲ್ಲಾಂದ್ರೆ ISL ಯಾವ್ದೋ ಒಂದು ಇವಾಗ ಮೊಹಮ್ಮದಿನೋ ಇಲ್ಲ ಒಡಿಶಾನೋ ಆತರ ಯಾವ್ದಾದ್ರು ಒಂದು ಕ್ಲಬ್ ಲೋನ್ ಔಟ್ ಮಾಡ್ಬಿಡಿ. ಸೊ ಇಲ್ ಗೆಟ್ ಏನಂತ ಗೇಮ್ ಟೈಮ್ ಕೂಡ ಸಿಗುತ್ತೆ ಆ ಪ್ಲೇಯರ್ಗೆ. ಒಂದು ನಮಗೂ ಒಂದು ಪ್ರಾಡಕ್ಟ್ ಇದಾನೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ನೆಕ್ಸ್ಟ್ ಬಂದು ಶ್ರೇಯಸ್ ಕೇಟ್ಕರ್, ಆಮೇಲೆ ಇವ್ರದ್ದು ಮೊಲ್ಲ ಸಲಾಂ ಜಾನ್ಸನ್, ಅವ್ರನ್ನೆಲ್ಲ ಯು ಜಸ್ಟ್ ಲೋನ್ ಇಟ್ ಔಟ್ ಅಲ್ಲ. ಸೊ ಇದು ಮಿಡ್ ಫೀಲ್ಡ್ ಬಗ್ಗೆ ಆದ್ರೆ ಪ್ರೆಸೆಂಟ್ಲಿ ನಾವು ಫ್ರಂಟ್ ಲೈನ್ ಅಲ್ಲಿ ಅಟ್ಲೀಸ್ಟ್ ರಿಎನ್ಫೋರ್ಸ್ ಆಗಿದೆ. ವೆದರ್ ವಿ ಲೈಕ್ ಇಟ್ ಆರ್ ನಾಟ್, ಆಶಿಕ್ ಇಸ್ ಹೈ ಪ್ರೊಫೈಲ್ ಸೈನಿಂಗ್. ಸೊ ಆಶಿಕ್ ಬಂದಿದ್ದಾನೆ. ಆಶಿಕ್ ಜೊತೆಗೆ ರ್ಯಾನ್ ವಿಲಿಯಮ್ಸ್ ಇದ್ದೇ ಇದ್ದಾನೆ, ಮತ್ತೆ ಶಿವಾಲ್ಡ ಆಲ್ಸೋ ಕಮಿಂಗ್ ಬ್ಯಾಕ್ ಫ್ರಮ್ ಇಂಜುರಿ, ಮತ್ತೆ ಸುನಿಲ್ ಛೇತ್ರಿ ಇರ್ತಾರೆ. ವಾಟ್ ಡು ಯು ಥಿಂಕ್? ಈ ಪರ್ಟಿಕ್ಯುಲರ್ಲಿ ಶಿವ ಇದ್ದಾನೆ, ದಾನು ಇದ್ದಾನೆ, ಅಂಡ್ ಮಂಡಲ್ ಮೊಲ್ಲ ಕೂಡ ಇದ್ದಾನೆ. ಮೊಲ್ಲನು ಅಗೇನ್ ಕಮಿಂಗ್ ಬ್ಯಾಕ್ ಫ್ರಮ್ ದಿ ಇಂಜುರಿ. What do you think? How are we going to perform with particularly this front line? ಸಿ ಏನ್ ಗೊತ್ತಾ, ಇದ್ರಲ್ಲಿ ಮೈನ್ ನನ್ಗೆ ಅನ್ಸಿರೋದಂದ್ರೆ ದರ್ ವಿಲ್ ಬಿ ಅ ಲಾಟ್ ಆಫ್ ಕ್ರಾಸಸ್ ಫ್ರಮ್ ಲೆಫ್ಟ್ ಸೈಡ್ ಅಂಡ್ ಬೋತ್ ಸೈಡ್, ರೈಟ್ ಸೈಡ್, ಎರಡು ಸೈಡ್ ಇಂದ ಕ್ರಾಸಸ್ ತುಂಬಾ ಬರುತ್ತೆ. ಬಿಕಾಸ್ ರಾನ್ ಅಂಡ್ ಆಶಿಕ್ ದೇ ಆರ್ ಗುಡ್ ಅಟ್ ಕ್ರಾಸಸ್, ತುಂಬಾ ಚೆನ್ನಾಗಿ ಕ್ರಾಸಸ್ ಕೊಡ್ತಾರೆ. ಯು ನೀಡ್ ಟು ಫಿನಿಶ್ ದಮ್ ಅಷ್ಟೇ. ಲೈಕ್ ಫ್ರಮ್ ಸುನಿಲ್ ಛೇತ್ರಿ ಆರ್ ಫ್ರಮ್ ಶಿವಶಕ್ತಿ ಆರ್ ಫ್ರಮ್ ರೋಹಿತ್ ದಾನು, ಯಾರು ಆಡ್ತಾರೋ ಅವರು ಫಿನಿಶ್ ಮಾಡ್ಬೇಕಷ್ಟೇ. ಸಿಕ್ಕಿರೋ ಚಾನ್ಸಸ್ ಅನ್ನು ಫಿನಿಶ್ ಮಾಡ್ಬೇಕು. ನಾನು ಇನ್ನ ಒಂದು ಏನು ಸಿರೋಜ್ ಅಲ್ಲಿ ನೋಡಿದಂದ್ರೆ ಹಿ ವಿಲ್ ಟೇಕ್ ಅ ಲಾಂಗ್ ರೇಂಜಸ್ ಶಾಟ್ಸ್. ಇಷ್ಟ ದಿವಸ ನಮ್ಮ ಹತ್ರ ಇದ್ದಿದ್ದ ಪ್ಲೇಯರ್ಸ್ ಯಾರು ಲಾಂಗ್ ರೇಂಜಸ್ ಹೊಡಿತಿರ್ಲಿಲ್ಲ. ದಟ್ ಈಸ್ ಒನ್ ಮ್ಯಾಸಿವ್ ಅಪ್ಗ್ರೇಡ್ ನಮ್ಗೆ ಸಿಕ್ಕಿರೋದು. ಸೊ ವಿಲಿಯಮ್ಸ್ ಕೂಡ ಹಿ ವಿಲ್ ಟ್ರೈ ಫಾರ್ ಶಾಟ್ಸ್, ಹಿ ವಿಲ್ ಗೋ ಫಾರ್ ಶಾಟ್ಸ್. ಸೊ ಅದೊಂದು ಶೂರ್ ಇದೆ. ಅಟ್ ಲೀಸ್ಟ್ ನನ್ನ ಹೋಪ್ ಏನಂದ್ರೆ ಇಫ್ we somehow try to get one good foreign player before Super Cup ಅಂದ್ರೆ we are settled ಅಂತ ಅನ್ಸುತ್ತೆ ನನಗೆ. ಬಟ್ ನನ್ನ ಪ್ರಕಾರ most unlike to happen in. ವೆರಿ ಟ್ರೂ. ನನಗೂ ಹಂಗೆ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ವಿ ವಿಲ್ ಸೈನ್ ಎನಿಬಡಿ ಬಿಫೋರ್ ಸೂಪರ್ ಕಪ್. ಅಟ್ ಲೀಸ್ಟ್ ಇಫ್ ವಿ ಆಲ್ರೆಡಿ ಸೈನ್ಡ್ ಅಂಡ್ ವಿ ಡೋಂಟ್ ನೋ, ದಟ್ ಇಸ್ ಫೈನ್. ಅದರ್ವೈಸ್ ನನ್ನ ಪ್ರಕಾರ ಎಲ್ಲೂ ನ್ಯೂಸೇ ಇಲ್ಲ, ಏನೇ ಇಲ್ಲ. ನನ್ನ ಪ್ರಕಾರ ಮಾಡಿಲ್ಲ ಅನ್ಕೋತೀನಿ ನಾನು. ಸೊ ಯಾರು ಇಲ್ಲ ಅನ್ಕೊಂತೀನಿ. ನೋಡೋಣ ಡೇರೆನ್ ಏನ್ ಅದಕ್ಕೆ ರೀಸನ್ಸ್ ಕೊಡ್ತಾರೆ, ಏನ್ ಕಾರಣಗಳು ಕೊಡ್ತಾರೆ. ವಿ ವಿಲ್ ವೇಟ್ ಅಂಡ್ ವಾಚ್. ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೂಪರ್ ಕಪ್. ಯಾಕಂದ್ರೆ ನೆಕ್ಸ್ಟ್ ಇಯರ್ ಆದ್ಮೇಲೆ ಪಾಸಿಬಲಿ ನಮಗೆ ACL 2 ಸ್ಲಾಟ್ ಇರೋದಿಲ್ಲ ಇಂಡಿಯಾಕ್ಕೆ. ಯಾಕಂದ್ರೆ ಮೋಹನ್ ಬಗಾನ್ ಟಾಕ್ ಅಬೌಟ್ ದಟ್ ಫಾರ್ ಎ ವೈಲ್. ವಾಟ್ ಯು ಥಿಂಕ್? ಮೋಹನ್ ಬಗಾನ್ ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ ಹೇಳಿ. ಅಂದ್ರೆ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಅವ್ರ ಫ್ಯಾನ್ಸೇ ಅವ್ರ ಅಪೋಸಿಟ್ ಆಗಿ ಇವಾಗ ಇದನ್ ಮಾಡ್ತಿದ್ದಾರೆ, ಸ್ಟ್ರೈಕ್ ಮಾಡ್ತಿದ್ದಾರೆ. ಎಲ್ಲಿವರೆಗೂ ಗೊತ್ತಾ, ಸೂಪರ್ ಕಪ್ ಎಲ್ಲ ತನಕ ಅಲ್ಲಿವರೆಗೂ ಅಷ್ಟೇ ಅವ್ರದ್ದು. ಜಸ್ಟ್ ದಿಸ್ ಆರ್ ಆಲ್ ಟೆಂಪರರಿ ಗಿಮಿಕ್ಸ್ ಅಷ್ಟೇ ಅವ್ರದ್ದು. ಏನೇ ಇದ್ರು ಅವ್ರು ಅಂತ ದರಿದ್ರ ಫ್ಯಾನ್ಸ್, ದರಿದ್ರ ಕ್ಲಬ್ ಇಂಡಿಯಾನ ಎಷ್ಟು ಬೇಕಷ್ಟು ಹಾಳು ಮಾಡ್ತಿದ್ದಾರೆ.
2 ಟೈಮ್ಸ್ ಇನ್ ಅವ್ರು ಮಾಡ್ತಿರೋದು. ಲಾಸ್ಟ್ ಇಯರ್ ಕೂಡ ಇದೇ ಆಟ ಆಡಿದ್ರು, ಇವಾಗ ಕೂಡ ಇದೇ ಆಟ ಆಡ್ತಿದ್ದಾರೆ. ಹೌದು, ಅವ್ರ ಫ್ಯಾನ್ಸ್ ಕ್ವಶನ್ ಮಾಡ್ತಿರೋದೆಲ್ಲ ಕಾಣಿಸ್ತಿತ್ತು ಪ್ಲೇಯರ್ಸ್ಗೆ. ಲೈಕ್ ಓಕೆ, ಬಟ್ ನನಗೇನ್ ಅನ್ಸುತ್ತೆ ಅಂದ್ರೆ ನಾಟ್ ಓನ್ಲಿ ಫುಟ್ಬಾಲ್ ರಿಲೇಟೆಡ್, ಅಂದ್ರೆ ಇವಾಗ ಏನು AFC ಅಲ್ವಾ ACL ಕಪ್ ಅದನ್ ಬಿಟ್ಟು ತುಂಬಾ ದೇ ಹ್ಯಾವ್ ಡನ್ ಅ ಲಾಟ್ ಆಫ್ ಡ್ಯಾಮೇಜಸ್ ಟು AFF ಫಾರ್ ಇಂಡಿಯನ್ ಫುಟ್ಬಾಲ್ ಆಸ್ ವೆಲ್. ಹೋಪ್ಫುಲಿ ವಿತ್ ನ್ಯೂ ಕಾನ್ಸ್ಟಿಟ್ಯೂಷನ್ ಅಲ್ಲ, ನ್ಯೂ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಅವ್ರೇನೋ ಲೂಪೋಲ್ಸ್ ಹುಡುಕ್ಬಾರ್ದಪ್ಪ, ನೋಡ್ಬೇಕು ಏನ್ ಮಾಡ್ತಾರ. ಅದೇ ಅವರು ಎಲ್ಲಾ ಕ್ಲಬ್ ಒಂದಾಗಿ ಲೆಟರ್ ಬರ್ದಾಗ ಈಸ್ಟ್ ಬೆಂಗಾಲ್ ಮತ್ತೆ ಮೋಹನ್ ಬಗಾನ್ ಅಂತ ಲೆಜೆಂಡರಿ ಫಕಾಲ್ ಕ್ಲಬ್ಸ್, ಲೆಗೆಸಿ ಕ್ಲಬ್ಸ್. ಅದೇ ಅದೇ ಅದೆಲ್ಲ ಸ್ವಲ್ಪ ಇದನ್ ಮಾಡಿದ್ರು. ಅವ್ರ ಪಾಡಕ್ ಅವ್ರಿದ್ರು. ದೇ ಡಿಡ್ಂಟ್ ಇವನ್ ಸ್ಟ್ಯಾಂಡ್ ಫಾರ್ ದ ISL. ಅವ್ರ ಅಂತಾರೆ ನಾವ್ ಈ ತರ 1000 ನೋಡಿದೀವಿ, ನಾವ್ ಈ ತರ ಆಗಿದೀವಿ, 123 ವರ್ಷ 114 ವರ್ಷ. ನೋ ಯೂಸ್, ನಿಜವಾಗ್ಲೂ ನೋ ಯೂಸ್ ಅಲ್ಲ. ಬಿಕಾಸ್ ಏನಂದ್ರೆ ಟೆಂಡರ್ ಬಿಟ್ಟಿಲ್ಲ ಇನ್ನ. ಓಕೆ, ಸೊ ಟೆಂಡರ್ ಇಸ್ ಲೈವ್, ನಾಟ್ ಲೈವ್ ಎಟ್. ಸೊ ಈ ತರ ಸಿಚುವೇಶನ್ ಇದ್ದಾಗ ಎಲ್ಲಾ ಕ್ಲಬ್ಗಳು ಟೆನ್ಷನ್ ಅಲ್ಲಿ ಅಥವಾ ಏನಾಗುತ್ತೋ ಫ್ಯೂಚರ್ ಅನ್ನೋ ಅನ್ಸರ್ಟನಿಟಿಯಲ್ಲಿ ಒಂದ್ ಲೆಟರ್ ಬರ್ದ್ರೆ ದೇ ಆರ್ ನಾಟ್ ಇವನ್ ಸೈನಿಂಗ್ ದಟ್ ಲೆಟರ್, ಅಥವಾ ದೇ ಆರ್ ನಾಟ್ ಇವನ್ ಸಪೋರ್ಟಿಂಗ್ ದಟ್ ಸ್ಟ್ಯಾಂಡ್. ಇಟ್ಸ್ ವೆರಿ 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 ಹಾರ್ಡ್, ವೆರಿ ಡಿಸರ್ಟನಿಂಗ್ ಟು ಸಿ ದಟ್. ಮತ್ತೆ ಇವರು ಓಕೆ, ಇಂಡಿಯನ್ ಫುಟ್ಬಾಲ್ ಇವರಿಗೆ ರೆಸ್ಪೆಕ್ಟೇ ಇಲ್ಲ ಅನ್ಸುತ್ತೆ ನಂಗೆ. ಗೋಯಂಕೆ ಎಲ್ಲ ಮಾಡತ್ತಾನೆ, ಈಗೋ ಸ್ಯಾಟಿಸ್ಫೈ ಮಾಡ್ಕೊಳಕ್ಕೆ ಮಾಡ್ತಾನೆ ಅಂತ ಫೀಲಿಂಗ್ ಬಂದ್ಬಿಡುತ್ತೆ ಎಷ್ಟೊಂದ್ ಸಾರಿ. ಅದೇ ಬಿಟ್ರೆ ಏನಿಲ್ಲ ಅಲ್ಲಿ. ನೀನ್ ಸೂಪರ್ ಕಪ್ ಗೆಲ್ಲು, ನೀನು ISL ಕಪ್ ಗೆಲ್ಲು, ಶೀಲ್ಡ್ ಗೆಲ್ಲು, ಎದಕ್ ಉಪಯೋಗ? 2 ವರ್ಷ ನೀನು ಬ್ಯಾಕ್ ಟು ಬ್ಯಾಕ್ ನಾಕ್ಔಟ್, ಗ್ರೂಪ್ ಸ್ಟೇಜ್ ಅಲ್ಲೇ ನಾಕ್ಔಟ್ ಆಗ್ತೀಯಾ. ಅದು ಮತ್ತೆ ನೀನ್ ನಾಕ್ಔಟ್ ಅಷ್ಟೇ ಆಗೋದಲ್ಲ, ನೀನು ಹೋಗ್ಬಿಟ್ಟು ಗೇಮ್ ಆಡೋದಿಲ್ಲ ನೀನು. ನೆನಪಿರ್ಲಿ, BFC ನಾರ್ತ್ ಕೊರಿಯಾಕ್ ಹೋಗಿ ಆಡ್ ಬಂದಿದ್ದಾರೆ. ಯು ಶುಡ್ ಆಲ್ವೇಸ್ ರಿಮೆಂಬರ್ ದಟ್. ನಾರ್ತ್ ಕೊರಿಯಾ, ವಾಟ್ ಮ್ಯಾನ್, ಐ ಜಸ್ಟ್ ಕಾಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಸೂಪರ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ 25th, ನಾಳೆ 24th, ನಾಡಿದ್ದೆ ಸ್ಟಾರ್ಟ್ ಆಗ್ತಾ ಇದೆ. Hopefully we will have a good tournament and hopefully we will win. BFC will win because ಏಷ್ಯಾ ಇಂಡಿಯಾದಿಂದ ಏಷ್ಯಾದಲ್ಲಿ ಆಡುವಂತ ಒಂದಾದ್ರೂ ಸೀರಿಯಸ್ ಕ್ಲಬ್ ಬೇಕು. ಅಲ್ಲಿ FC ಗೋವಾ ಇದೆ, ಬಟ್ ಬಿಕಾಸ್ ದೇರ್ ಇಸ್ ಎ ಮನೋಲೋ, ಐ ಗಿವ್ 0 fucks about them. ಸೊ ಹಾಗಾಗಿ ದಯವಿಟ್ಟು BFC ಗೆಲ್ಲೇಬೇಕು. ಲೆಟ್ ಅಸ್ ಸಿ ವೇರ್ ವಿಲ್ ವಿ ಗೋ ಅಂತ. ಮಂಜು, ಪ್ರೆಡಿಕ್ಷನ್ಸ್ ಏನು? ಸೂಪರ್ ಕಪ್ ಗೆಲ್ತೀವಾ? ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಸೂಪರ್ ಕಪ್ ಅಲ್ಲಿ 4 ಟೀಮು ಪ್ರೊಸೀಡ್ ಆಗೋದು, ಸೆಮಿಫೈನಲ್ ಅಂಡ್ ಫೈನಲ್. ಸೊ ಇದೇ ಸ್ಟ್ರಕ್ಚರ್ ಇರೋದ್ರಿಂದ ನಮ್ ಗ್ರೂಪ್ ಇಂದ ನನಗೆ ಹೋಪ್ ಇದೆ. ಬಿಕಾಸ್ ಪಂಜಾಬ್ ಜಸ್ಟ್ ರೀಸೆಂಟ್ ಆಗಿ ಫಾರಿನರ್ಸ್ ನ ಸೈನ್ ಮಾಡಿದ್ದಾರೆ ಅಂಡ್ ಹೊಸ ಅಂಡ್ ಅವ್ರು ಸ್ವಲ್ಪ ಅವ್ರನ್ನ ನಾವು ಹೊಡಿತೀವಿ ಅನ್ನೋದು ಏನೋ ನಂಬಿಕೆ ಇದೆ ನನ್ನ ಹತ್ರ. ಸೊ ಸೆಮಿಫೈನಲ್ ಈಸ್ ಯಾರ ಮೇಲೆ ಬೀಳುತ್ತೆ ಅನ್ನೋದೇ ಲೆಟ್ ಅಸ್ ಸಿ ಎಲ್ಲಿಗೆ ಹೋಗುತ್ತೆ ಅದು. ಫೈನಲ್ ಸೆಲೆಕ್ಷನ್ಸ್ ಅಷ್ಟೇ. I don't think we will win. Okay, so I am completely being honest. I think we will exit in semi-final. We will bottle it in final. We will win the semi-final for sure, but we will bottle it in final. As always, Zaragoza. Yeah. Okay, ನನ್ನ predictions ಬಂದ್ಬಿಟ್ಟು semi-final exit ಅಷ್ಟೇ. Wow. ಏನೋ ಕಷ್ಟಪಟ್ಟು ಪಂಜಾಬ್ ಗೆಲ್ತೀವಿ ಅಷ್ಟೇ. ನಾನು ಸಲಾವುದ್ದೀನ್ ಬಾಯಿ ಇನ್ನೊಂದು ಅಡ್ವಾಂಟೇಜ್ ನನಗೆ ಏನ್ ಅನ್ಸೋದಂದ್ರೆ, ವಿ ವಿಲ್ ಟೇಕ್ ಲಾಟ್ ಆಫ್ ಅಡ್ವಾಂಟೇಜ್ ವಿತ್ ಹಿಮ್ ವಿತ್ ಏನಾದ್ರು ಸೆಟ್ ಪೀಸಸ್ ಅಂತ ನನ್ನ ಫೀಲಿಂಗ್ ಇದೆ. ಸೆಟ್ ಪೀಸಸ್. ಐ ಆಮ್ ಜಸ್ಟ್ ಹೋಪಿಂಗ್ ಬ್ರಾನಿ ಸಾಂಚೆಸ್ ಈಸ್ ಸಂಬಡಿ ಹೂ ಕ್ಯಾನ್ ಪ್ರೊವೈಡ್ ವೆರಿ ಸ್ವೀಟ್ ಬಾಲ್ಸ್, ಲೈಕ್ ಕರ್ರು ಒಳ್ಳೊಳ್ಳೆ ಬಾಲ್ ಕೊಡ್ಬೇಕು ಅವನು ಕಾರ್ನರ್ ಇಂದ ಅಥವಾ ಫ್ರೀ ಕಿಕ್ ಗಳಿಂದ. ಐ ಆಮ್ ಜಸ್ಟ್ ಹೋಪಿಂಗ್ ರಾಹುಲ್ ಬೇಕೆ, ಸಲಾವುದ್ದೀನ್ ಬಾಯಿ ಮತ್ತೆ ನಮ್ಮ ಸುನಿಲ್ ಛೇತ್ರಿ ಆಸ್ ಆಲ್ವೇಸ್ ಹೆಡರ್ ಗೆ ರೆಡಿ ಇರ್ತಾರೆ ಅಂತ. ಸೊ ಸೆಟ್ ಪೀಸ್ FC ಆಗ್ಬೋದು ನಾವು, ಮತ್ತೆ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ನಂಬರ್ 9 ಯಾರಿಲ್ಲ ಗೋಲ್ ಸ್ಕೋರ್ ಮಾಡಕ್ಕೆ. ಸೊ ಶಿವ ನಮ್ಮ ಹತ್ರ ಒಂದೇ ಶಿವ. ಸೊ ಶಿವ ಗೆಲ್ಲಿಸ್ತಾನೋ ಸುರೇಶನೋ ಏನ್ ಮಾಡ್ತಾನೋ ನೋಡೋಣ. ಶಿವಶಕ್ತಿ ನೋಡೋಣ. ಓಕೆ, ಸೊ ಸೂಪರ್ ಕಪ್ ಸ್ಟಾರ್ಟ್ ಆಗ್ತದೆ 25ರಿಂದ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಇದು ಲೈವ್ ಇರುತ್ತೆ ಎಲ್ಲಾ ಗೇಮ್ಸ್. ಎಲ್ಲಾ ಗೇಮ್ಸ್ ಜನ ಹೋಗ್ತಾ ಇದಾರೆ ಮ್ಯಾಚ್ ನೋಡಕ್ಕೆ. ಎಲ್ಲಾ ಗೇಮ್ಸ್ ಗೊತ್ತಿಲ್ಲ, ಬಟ್ ಫಟೋಡಾದಲ್ಲಿ ಯಾರ್ಯಾರು ಆಡ್ತಾರೆ ಅವ್ರದ್ದೆಲ್ಲಾ ಗೇಮ್ಸ್ ಲೈವ್ ಇದೆ. ಓಕೆ ಓಕೆ ಓಕೆ, ಲೆಟ್ ಅಸ್ ಸಿ. ಆಲ್ ದ ಬೆಸ್ಟ್. BFC ನ ಗೆಲ್ಸಿ, ನೀವು ಗೋ ಹೋಗ್ತಿದ್ದೀರಾ, ನೋಡೋಣ ಯಾವ ತರ ಏನಾಗುತ್ತೆ ಅಂತ. ನಾವು ಫಸ್ಟ್ ಮ್ಯಾಚ್ ನ ಸ್ಟ್ರೀಮ್ ಮಾಡೋಣ ಅಂತಿದೀವಿ ಯೂಟ್ಯೂಬ್ ಲೈವ್. ಆದ್ರೆ ಬರೋಣ, ತುಂಬಾ ದಿನ ಆಯ್ತು ಫುಟ್ಬಾಲ್ ಎಲ್ಲ ಸೇರ್ಬಿಟ್ಟು ನೋಡೋಣ. ಆತರ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಡೋಂಟ್ ಫರ್ಗೆಟ್ ಟು ಸಪೋರ್ಟ್ ವುಮೆನ್ಸ್ ಫುಟ್ಬಾಲ್, ವೆರಿ ವೆರಿ ಇಂಪಾರ್ಟೆಂಟ್. 2026 ಇಂದ ಹಿಡ್ಕೊಂಡು ನಾವು ನೆಕ್ಸ್ಟ್ 3 years ವಿ ವಿಲ್ ಬಿ ಪ್ಲೇಯಿಂಗ್ ಇನ್ ಏಷ್ಯನ್ ಕಪ್ಸ್ ಅಂಡರ್ 17, ಅಂಡರ್ 20 ಅಂಡ್ senior teams. So do support them, do share and subscribe to their channels and everything.
ಥ್ಯಾಂಕ್ ಯು ಸೋ ಮಚ್. ಹಂಚಿ ಹರಸಿ ಹಾರೈಸಿ. ಬಾಯ್.